ಎಲ್ಲರಿಗೂ ನಮಸ್ಕಾರಗಳು. ಅಸ್ಟ್ರಾಲಜಿ ವಿತ್ ಅಭೀಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ. ಜುಲೈ 16ನೇ ತಾರೀಕು ಅಸ್ಟ್ರಾಲಜಿ ವಿತ್ ಅಭೀಂದ್ರ. ಸೊ ಇವತ್ತಿನ ದಿವಸ ಪಂಚಭೂತ ಫಲಾಧ್ಯಾಯ. ಪರಾಶರರು ಪಂಚಭೂತ ಫಲಾಧ್ಯಾಯ ಅಂತ ಹೇಳಿ ಒಂದು ಅಧ್ಯಾಯವನ್ನ ಸಪರೇಟ್ ಆಗಿ ಬರೀತಾರೆ. ಈ ಅಧ್ಯಾಯದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಪಂಚಭೂತಗಳು ಹೇಗೆ ಕೆಲಸಗಳನ್ನ ಮಾಡುತ್ತೆ, ಈ ಪಂಚಭೂತಗಳು ಹೇಗೆ ಕೆಲಸಗಳನ್ನ ಮಾಡುತ್ತೆ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ನೀವೆಲ್ಲಾರು ನಿಮ್ ಜಾತಕಗಳನ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ದಯಮಾಡಿ ಯಾರಾದ್ರೂ ಓಪನ್ ಮಾಡ್ಕೊಂಡಿಲ್ಲ ಅಂದ್ರೆ ಓಪನ್ ಮಾಡ್ಕೊಳ್ಳಿ. ನನ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ಗಾಯತ್ರಿ ಅವ್ರು ಮೆಸೇಜ್ ಮಾಡಿದ್ದಾರೆ. ನಮಸ್ಕಾರ ಗಾಯತ್ರಿ ಅವ್ರೆ. ಇದೊಂದು ಬಹಳ ಖುಷಿಯಾದಂತ ವಿಚಾರ, ಹಾಗೆ ಎಲ್ಲರಿಗೂ ಸಹ ಇದು ಖುಷಿ ಕೊಡುವಂಥದ್ದು ಅಸ್ಟ್ರಾಲಜಿ. ಸೊ ಅಷ್ಟು ಅಭಿಮಾನಗಳನ್ನ ನೀವು ಇಟ್ಟಿದ್ದೀರಿ, ಅದಕ್ಕಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಸಂಜೆ ನೀವು ಶುಭ ಸಂಜೆ ಹೇಳ್ತಾ ಇದ್ದಾರೆ. ಶುಭ ಸಂಜೆ. ಪಂಚಭೂತ ಫಲಾಧ್ಯಾಯ. ಈಗಾಗ್ಲೇ ಅಸ್ಟ್ರಾಲಜಿ ವಿತ್ ಅಭೀಂದ್ರದಲ್ಲಿ ನಾವು ಬೇಸಿಕ್ಸ್ ಅನ್ನ ತುಂಬಾ ಕವರ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸನೂ ಸಹ ಮತ್ತೊಂದು ಅತ್ಯದ್ಭುತವಾದಂತ ಬೇಸಿಕ್ ವಿಚಾರಗಳನ್ನ ನಾನು ತಗೊಂಡು ಬರ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ಸೊ ಜಾತಕಗಳು ಯಾರ್ಯಾರು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಪಂಚಭೂತ ಫಲಾಧ್ಯಾಯ ಪಾಠಕ್ಕೆ ಬರೋಣ. ಅಥ ಬ್ರವೀಮಿತೆ ಪಂಚಮಹಾಭೂ ಪ್ರಭಾಂ ದ್ವಿಜಃ ಯಜ್ಞಾಯತೆ ಗ್ರಹಾಣಾಂ ವಿದ್ಯಮಾನ ಜ್ಞಾಯತೆ ದಶ. ಪರಾಶರರು 1-2-3 ಪಾಯಿಂಟ್ಸ್ ಅನ್ನ ತುಂಬಾ ಚೆನ್ನಾಗಿ ಕೌಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಶ್ಲೋಕ ಬರುತ್ತೆ. ಮೊದಲು ಆಕಾಶ ಸೃಷ್ಟಿಯಾಗತ್ತೆ. ಆಕಾಶ ಅಂದ್ರೆ ದಟ್ ಈಸ್ ಸೌಂಡ್. ಸೌಂಡ್ ಅಂದ್ರೆ ಶಬ್ದ. ಆಕಾಶದಿಂದ ಮತ್ತೆ ಗಾಳಿ ಸೃಷ್ಟಿಯಾಗುತ್ತೆ. ಗಾಳಿ ಅಂದ್ರೆ ವಾಯು. ಈ ಗಾಳಿಗೆ, ಆಕಾಶಕ್ಕೆ ಒಂದು ಶಕ್ತಿ ಇದೆ, ದಟ್ ಈಸ್ ಸೌಂಡ್. ಇಟ್ ವಿಲ್ ಕ್ರಿಯೇಟ್ ದ ಸೌಂಡ್. ಆಕಾಶ ತತ್ವದ ಕೆಲಸ, ಇಟ್ ವಿಲ್ ಗಿವ್ ಯು ಎ ಸೆನ್ಸೇಷನ್ ಟು ಹಿಯರ್ ಯುವರ್ ಸೌಂಡ್. ಶಬ್ದಗಳನ್ನ ಆಕಾಶದಿಂದ ನಾವು ಗುರುತಿಸ್ಬೋದು, ಬಿಕಾಸ್ ಶಬ್ದಗಳು ಆಕಾಶದಲ್ಲಿ ಸಂಚಾರವನ್ನ ಮಾಡುತ್ತೆ. ಎರಡನೇದು, ಆಕಾಶದಿಂದ ಗಾಳಿ ಸೃಷ್ಟಿ ಆಗತ್ತೆ. ಗಾಳಿ ಸೃಷ್ಟಿ ಆದಾಗ ಇನ್ನೊಂದು ಆಕ್ಟಿವೇಟ್ ಆಗುತ್ತೆ, ದಟ್ ಈಸ್ ಸ್ಪರ್ಶ. ಸೊ ವಾಯುವಿನಲ್ಲಿ ಏನ್ ಗೊತ್ತಾಗತ್ತೆ, ಇವಾಗ ವಾಯು ಹರಿದೋದ್ರೆ, ಗಾಳಿ ಜೋರಾಗಿ ಬೀಸಿದ್ರೆ ವಿ ಕ್ಯಾನ್ ಫೀಲ್ ದ ಟಚ್, ದ ಬ್ರೀಸಿಂಗ್. ನಮ್ಗೆ ಗೊತ್ತಾಗುತ್ತೆ ಗಾಳಿ ಸೌಂಡ್ ನಮ್ಗೆ. ಸೊ ಹಾಗಾಗಿ ಇದರಲ್ಲಿ ಶಬ್ದ ಹಾಗೂ ಸ್ಪರ್ಶ, ಟಚ್, ಎರಡು ಗೊತ್ತಾಗುತ್ತೆ. ವಾಯೋರಗ್ನಿ, ವಾಯುವಿನಲ್ಲಿರುವಂತ ಶಾಖದಿಂದ ಒಂದು ಅಗ್ನಿ ಉತ್ಪನ್ನವಾಗತ್ತೆ. ಈ ಅಗ್ನಿ ಅಂದ್ರೆ ಬೆಳಕು. ಯಾಕಂದ್ರೆ ದೀಪ ಉರಿದಾಗ ನಮ್ಗೆ ವಿ ವಿಲ್ ಸಿ ದ ಲೈಟ್, ಬೆಳಕು ಕಾಣುತ್ತೆ. ಸೊ ಬೆಳಕು ಕಾಣ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕಲ್ಲಿ? ವಿಷನ್ ಬೇಕು. ಕಣ್ಣುಗಳಲ್ಲಿ ವಿಷನ್ ಇರ್ಬೇಕು. ಸೊ ಹಾಗಾಗಿ ಫೈರಿನ ತತ್ವ ಏನಂದ್ರೆ ಸೌಂಡು, ಟಚ್ಚು ಪ್ಲಸ್ ಫಾರಮ್ ಅಂದ್ರೆ ವಿಷನ್ ಅಂತ ಹೇಳ್ತೀವಿ ನಾವು. ನೋಟವನ್ನ ಕೊಡುತ್ತೆ. ನೋಡಿ, 5 ತತ್ವಗಳಿದಾವೆ. ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ ಹಾಗೂ ಭೂತತ್ವ ಅಂತ. ಅದನ್ನ ಹಿಂದಿನವರು ಒಂದು ಶ್ಲೋಕದ ಮುಖಾಂತರ ಬಹಳ ಅತ್ಯದ್ಭುತವಾಗಿ ಹೇಳಿದ್ದಾರೆ. ಏನದು? ಆಕಾಶೋ ವಾಯು, ವಾಯೋರಗ್ನಿ, ಅಗ್ನಿರಪಃ, ಅದ್ಯಾವೋ ಪೃಥ್ವಿ ಔಷಧಯಃ, ಔಷಧಯೋ ಸ್ನಾನಂ ಅನ್ನಾತ್ ಪುರುಷಂ. ಸೊ ನಾವೀಗ ವಿಷನ್ ಬಂದಿದ್ದೀವಿ. ವಿಷನ್ ಅಂದ್ರೆ ಫೈರ್. ಅಗ್ನಿರ್ ಅಪಹ, ಅಗ್ನಿಯಿಂದ ಅಪ ಅಂದ್ರೆ ನೀರು. ಯಾಕಂದ್ರೆ ಬೆಂಕಿ ಇದ್ದಾಗ್ಲೇ ಆವಿ ಆಗುವಂಥದ್ದು, ಆವಿಯಾಗಿ ಮೇಲ್ ಹೋಗುವಂಥದ್ದು, ಮೋಡಗಳು ಘನೀಭವಿಸುವಂಥದ್ದು, ಮತ್ತೆ ಮಳೆ ಸುರಿಯುವಂಥದ್ದು. ನೀವು ಮನೆಯಲ್ಲಿ ಏನಾದ್ರೂ ಅಡಿಗೆಗಳನ್ನ ಮಾಡಿದ್ರೆ, ಸಾರನ್ನ ಮಾಡಿದಾಗ, ಅನ್ನವನ್ನ ಬೇಯಿಸಿದಾಗ ನಮ್ಗೆ ಅಲ್ಲಿ ಸ್ಮೆಲ್ ಗೊತ್ತಾಗುತ್ತೆ, ರುಚಿ ಗೊತ್ತಾಗುತ್ತೆ ಅದನ್ನ ತಿಂದಾಗ. ಯಾಕಂದ್ರೆ ನೀರು, ಜಲತತ್ವದಿಂದ ಏನೇನ್ ಫಾರಮ್ ಬರುತ್ತೆ, ವಿ ವಿಲ್ ಗೆಟ್ ದ ಟೇಸ್ಟ್.
ಹಾಗಾಗಿ ಜಲತತ್ವ ಅಂದಾಗ ಅಲ್ಲಿ ಸೌಂಡು, ಟಚ್ಚು, ಫಾರಮ್ಮು ಪ್ಲಸ್ ಟೇಸ್ಟ್ ಇಷ್ಟು ಇರುತ್ತೆ ನಮ್ಗೆ. ಮೊದಲನೇದು ಶಬ್ದ. ಶಬ್ದ ಎಲ್ಲಿಂದಲಾದ್ರೂ ಬರ್ಬೋದು, ಆದ್ರೆ ಕೇಳಲಿಕ್ಕೆ ಕಿವಿ ಬೇಕು. ಆ ಶಬ್ದ ಎಲ್ಲಿಂದ ಬಂದಿದೆ? ಶಬ್ದ ಎಲ್ಲಿಂದಲೋ ಬಂದಿದೆ. ಶಬ್ದ ಆಕಾಶ ತತ್ವ. ಶಬ್ದ ಎಲ್ಲಿಂದ ಬರುತ್ತೆ? ವಾಯುವಿನಿಂದ ಬರುತ್ತೆ. ಬಿಕಾಸ್ ಅದ್ರ ಸ್ಪರ್ಶ ನಮಗ್ ಗೊತ್ತಾಗುತ್ತೆ, ವಾಯುವಿನಿಂದ ಸ್ಪರ್ಶ ಗೊತ್ತಾಗುತ್ತೆ. ಯಾಕಂದ್ರೆ ಆ ಶಬ್ದದ ತರಂಗಗಳು ನಮ್ಮ ಕಿವಿಗೆ ಅಪ್ಪಳಿಸಿದಾಗ ಅದು ಸಹ ಒಂದು ಸ್ಪರ್ಶನೆ. ಸರಿ, ಶಬ್ದ ಬಂದಾಯ್ತು, ನಮ್ಗೆ ಅದರ ಅನುಭವ ಆಯ್ತು, ಆದ್ರೆ ಅದನ್ನ ನೋಡ್ಬೇಕಲ್ಲ ನಾವು. ನೋಡೋದಕ್ಕೆ ವಿಷನ್, ದಟ್ ಈಸ್ ಫೈರ್, ಅಗ್ನಿತತ್ವ. ಅಗ್ನಿತತ್ವ ಬೆಳಕನ್ನ ತೋರಿಸುತ್ತೆ. ಸರಿ, ನೀವು ಯಾವ್ದೋ ಒಂದನ್ನು ನೋಡಿದಿರಿ, ಅದು ಹೇಗಿದೆ ಅಂತ ತಿಳ್ಕೊಬೇಕಲ್ಲ. ತಿಳ್ಕೊಳ್ಳೋವಂಥದ್ದು ಹೇಗೆ? ರುಚಿಯಿಂದ ಅಥವಾ ಸ್ವಭಾವದಿಂದ. ಒಳ್ಳೆಯವರ, ಕೆಟ್ಟವರ, ರುಚಿಯಾಗಿದ್ಯಾ, ಖಾರ ಇದೆಯಾ, ಸಿಹಿ ಇದೆಯಾ, ವಾಟ್ ಈಸ್ ದ ಕ್ವಾಲಿಟಿ ಆಫ್ ಟೇಸ್ಟ್, ಇದು ಗೊತ್ತಾಗುವಂಥದ್ದು ಜಲತತ್ವದಿಂದ. ಸೊ ಸೌಂಡ್, ಟಚ್ ಪ್ಲಸ್ ಫಾರಮ್ ಪ್ಲಸ್ ಟೇಸ್ಟ್ ಈಸ್ ನೀರು. ಇದಾದ್ಮೇಲೆ ಕೊನೆಯದಾಗಿ ಬರುವಂಥದ್ದು ಪೃಥ್ವಿ. ಅಪಪೃಥ್ವಿ, ಅಪಯ ಪೃಥ್ವಿ. ಪೃಥ್ವಿ ಅಂದ್ರೆ ಭೂಮಿ. ಭೂಮಿ ಎಂದಾಗ ನಾವೆಲ್ಲರೂ ಸೌಂಡ್ ಕೇಳೋದಿಲ್ಲಿ ಭೂಮಿ ಮೇಲೆ, ಏನಾದ್ರು ಶಬ್ದ ಆಗುವಂಥದ್ದಲ್ಲಿ ಭೂಮಿ ಮೇಲೆ. ಈ ಒಂದು ಸ್ಪರ್ಶ ಸುಖವನ್ನ ನಾವೆಲ್ಲ ಅನುಭವಿಸ್ತೀವಿ ಈ ಭೂಮಿಯ ವಾತಾವರಣದಲ್ಲಿ. ನಾವು ಏನನ್ನಾದ್ರೂ ಹೇಗೆ ನೋಡ್ತೀವಿ ಈ ಭೂಮಿ ಮೇಲೆ ನೋಡುವಂಥದ್ದು. ಯಾವುದೇ ಟೇಸ್ಟ್ ಅನ್ನ ನಾವು ಮಾಡಿದ್ರು ಈ ಭೂಮಿ ಮೇಲೆ ಇಷ್ಟು ಕಾಮನ್ ಆಗಿ ಬರುತ್ತೆ ಭೂಮಿನಲ್ಲಿ. ಅರ್ಥಿಂದ ನಮ್ಗೆ ಸ್ಮೆಲ್ ಗೊತ್ತಾಗುತ್ತೆ. ಸ್ಮೆಲ್ ಅಂದ್ರೆ ಗಂಧ. ಸೊ ಇದು ವರ್ಲ್ಡ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. ಇದನ್ನ ಪಂಚತತ್ವಗಳು ಅಂತ ಹೇಳ್ತೀವಿ. ಪಂಚತತ್ವಗಳಲ್ಲಿ ನಮ್ಗೆ ಒಂದು ಶಬ್ದ ಗೊತ್ತಾಗತ್ತೆ, ಎರಡನೆಯದು ಸ್ಪರ್ಶ ಗೊತ್ತಾಗತ್ತೆ, ಮೂರನೆಯದು ನೋಟ ಗೊತ್ತಾಗತ್ತೆ, ನಾಲ್ಕನೆಯದು ರುಚಿ ಗೊತ್ತಾಗತ್ತೆ, ಐದನೆಯದು ಗಂಧ ಅಂದ್ರೆ ಸ್ಮೆಲ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಿಷ್ಟು ಬೇಕೇ ಬೇಕು ನಮ್ಗೆ. ಭೂಮಿ ಮೇಲೆ ನಾವು ಬದುಕಿದೀವಿ ಅಂದ್ರೆ ನಮ್ಗಿಷ್ಟು ಬೇಕು ಸರ್. ನೀವು ಕೇಳಿಸ್ಕೊಳ್ಳಿಲ್ಲ, ಕಿವುಡ್ರಾಗ್ಬಿಟ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ, ಯಾರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಈ ಶಬ್ದ ಯಾವುದು ಅಂತ ನಿಮ್ಗೆ ಗ್ರಹಿಕೆಗೆ ಬರೋದಿಲ್ಲ, ಬಿಕಾಸ್ ಯು ಆರ್ ಡೆಫ್. ನಿಮ್ಗೆ ಸ್ಪರ್ಶನೆ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ನೀವೊಂದು ಜಡ ಆಗಿರ್ತೀವಿ. ಯಾರ ಸ್ಪರ್ಶ ಅದು? ಯಾವ ರೀತಿಯ ಸ್ಪರ್ಶ? ಬೆಂಕಿ ಮುಟ್ಟಿದಾಗ ಬಿಸಿ ಬರುತ್ತೆ, ರೆಫ್ರಿಜರೇಟರ್ ನ ಮುಟ್ಟಿದಾಗ ಕೋಲ್ಡ್ ಆಗಿರುತ್ತೆ. ಉತ್ತರ ಕರ್ನಾಟಕದ ಕಡೆಗೆ ಹೋದ್ರೆ 40 ಡಿಗ್ರಿ 42 ಡಿಗ್ರಿನಲ್ಲಿ ಮೈ ಬೆಂಕಿ ಆಗುತ್ತೆ. ನಿಮ್ಗೆ ಜ್ವರ ಬಂದಾಗ ಮೈಯೆಲ್ಲ ಸುಡುತ್ತೆ, ನಿಮ್ಗೆ ಥಂಡಿ ಆದಾಗ ಮೈಯೆಲ್ಲ ತಣ್ಣಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸ್ಪರ್ಶ. ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಜೊತೆನಲ್ಲಿ ನೋಟ. ನೀವು ಈ ಜಗತ್ತನ್ನ ಹೇಗ್ ನೋಡ್ತೀರಿ, ನೋಟದಿಂದಲೇ ನೋಡೋದು. ಜ್ಯೋತಿಷ ಈಸ್ ಆಲ್ಸೋ ಕಾಲ್ಡ್ ಆಸ್ ದರ್ಶನ ಶಾಸ್ತ್ರ. ಜ್ಯೋತಿಷವನ್ನ ಚಕ್ಷುವಿಗೆ ಹೇಳಿದ್ದಾರೆ, ಯಾಕಂದ್ರೆ ನೋಟ ಅದು. ನೀವು ನೋಡದೆ ಏನನ್ನು ಯಾರನ್ನು ಗುರುತಿಸಲಾರಿರಿ. ಯಾರಿಗೋ ಒಬ್ರು ಹೇಗಿದ್ದಾರೆ ಅಂತ ನಾವು ತಿಳ್ಕೊಬೇಕಂದ್ರೆ ನಮ್ಗೆ ನೋಟ ಇರ್ಬೇಕು. ಇಫ್ ಯು ವಿಲ್ ಬಿಕಮ್ ಬ್ಲೈಂಡ್, ನಿಮ್ಗೇನು ಗೊತ್ತಾಗೋದಿಲ್ಲ. ಇಮ್ಯಾಜಿನರಿ ಏನೋ ಒಂದ್ ಬರ್ಬೋದಷ್ಟೇ ನಿಮ್ಗೆ. ಹೀಗಿರ್ಬೋದು, ಹೀಗಿರ್ಬೋದು, ಹೀಗಿರ್ಬೋದು. ಒಬ್ರು ಬ್ಯೂಟಿಫುಲ್ ಆಗಿದಾರ, ಅಗ್ಲಿ ಆಗಿದಾರ, ಬ್ಲಾಕ್ ಇದಾರ, ವೈಟ್ ಇದಾರ, ಗೋಧಿ ಬಣ್ಣದ ಕಲರ್ ಇದಾರ, ಅಥವಾ ಒಂದು ವಸ್ತು ಆಕಾರ ಹೇಗಿದೆ, ಎವ್ರಿಥಿಂಗ್ ಯು ಕ್ಯಾನ್ ಸಿ. ಯು ಹ್ಯಾವ್ ಟು ಸಿ, ಯು ಮಸ್ಟ್ ಟು ಸಿ. ಆ ವಿಷನ್ ಬರೋವಂಥದ್ದು ಅಗ್ನಿ ಇದೆ. ಇದಾದ್ಮೇಲೆ ರುಚಿ ಗಂಧಗಳನ್ನ ನಾನು ಹೇಳಿದ್ದೇನೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಪಂಚತತ್ವಗಳಲ್ಲಿ ಇದು ಬಹಳ ಇಂಪಾರ್ಟೆಂಟ್, ಮೊದಲನೇದು. ಯಾಕಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಮಿಕ್ಕಿದೇನು ಇಲ್ಲಿ ಅರ್ಥ ಆಗುದಿಲ್ಲ. ಈ ಜಗತ್ತು ಬ್ರಹ್ಮ ಸೃಷ್ಟಿ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಈ ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾನೆ. ಎಲ್ಲಾ ಸೃಷ್ಟಿ ಆದ್ಮೇಲೆ ಪ್ರಕೃತಿ, ಪುರುಷ, ಅದಾದ್ಮೇಲೆ 3 ತತ್ವಗಳು ಸೃಷ್ಟಿ, ಸ್ಥಿತಿ, ಲಯ. ಅದು ಮುಗಿದ್ಮೇಲೆ ಮಹತ್ತು, ಅದು ಮುಗಿದ್ಮೇಲೆ ಅಹಂಕಾರ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅವಾಗ್ಲಿಂದ ಈ ತತ್ವಗಳ ವಿಚಾರಕ್ಕೆ ಬಂದಿದ್ವಿ. ಈಗ 2ನೇ ಪಾಯಿಂಟ್ ಬರೋಣ. ಏನು 2ನೇ ಪಾಯಿಂಟ್ ಬರೋಣ? ಇದರಲ್ಲಿ ಪರಾಶರರು ಈ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ,
ಅತ ಭ್ರಮೀವತೆ ಪಂಚ ಮಹಾಭೂತ ಪ್ರಭು. ಈ ಪಂಚ ಮಹಾಭೂತಗಳನ್ನ ನಾವ್ ಹೇಗ್ ಅರ್ಥ ಮಾಡ್ಕೋಬೇಕು? ಮೊದಲನೇ ಪ್ರಭಾ ಅಂತ ಹೇಳ್ತಾರೆ. ಪ್ರಭಾ ಅಂದ್ರೆ ಕಾಂತಿ ಅಂತ ಅರ್ಥ. ನೀವೆಲ್ಲಾರು ದೇವರನ್ನ ನೋಡಿರ್ಬೋದು. ದೇವರ ಸುತ್ತ ಒಂದು ಪ್ರಭಾ ವಲಯ ಇರುತ್ತೆ. ತಲೆಯ ಸುತ್ತ, ಶರೀರದ ಸುತ್ತ ಒಂದು ಪ್ರಭಾ ವಲಯ ಇರುತ್ತೆ. ನೀವಿನ್ನು ಹೀಲಿಂಗ್ ಪಾರ್ಟ್ಗೆ ಹೋದ್ರೆ, ಹೀಲಿಂಗ್ ಪಾರ್ಟ್ ಅಲ್ಲಿ ಬಹಳಷ್ಟು ಅಂಶಗಳು ಬರುತ್ತೆ. ಒಬ್ಬ ಮನುಷ್ಯನಿಗೆ ಸುಮಾರು 5 ಬಾಡೀಸ್, ಡಿಫರೆಂಟ್ ಬಾಡೀಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆರಾ. ಇದನ್ನ ಓರಾ ಅಂತ ನಾವು ಕೂಗ್ತೀವಿ. ಒಬ್ಬ ಮನುಷ್ಯನ ದೇಹದ ಸುತ್ತಲೂ ಇರುವಂತ ಪ್ರಭಾವಲಯ. ಈ ಪ್ರಭಾವಲಯವನ್ನ ಇಲ್ಲಿ ಪರಾಶರವರು ಹೇಳ್ತಾ ಇದ್ದಾರೆ. ಆ ಪ್ರಭಾವಲಯದ ಕಾಂತಿ ಹೇಗಿದೆ? ಕಾಂತಿ ಅಂದ್ರೆ ಬೆಳಕು. ಬೆಳಕಲ್ಲಿ 2 ರೀತಿ ಬೆಳಕಿರುತ್ತೆ. ಒನ್ ಈಸ್ ಹೆಲ್ತಿ, ಅನದರ್ ಒನ್ ಈಸ್ ಅನ್ಹೆಲ್ತಿ. ಸೊ ಈ ಪಂಚಮಹಾಭೂತಗಳು ನಿಮಗೆ ಹೆಲ್ತಿ ಪ್ರಭೆಗಳನ್ನ ಕೊಡ್ತಾ ಇದೆಯಾ, ಅನ್ಹೆಲ್ತಿ ಪ್ರಭೆಗಳನ್ನ ಕೊಡ್ತಾ ಇದೆಯಾ? ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಹೇಗೆ ಹೆಲ್ತಿ ಅಥವಾ ಅನ್ಹೆಲ್ತಿನ ಸೃಷ್ಟಿ ಮಾಡುತ್ತೆ? ಅದಕ್ಕೂ ಏನ್ ಸಂಬಂಧ ಅಂದ್ರೆ, ಪಂಚಭೂತಗಳಿಗೂ 3 ಗುಣಗಳಿಗೂ ಸಂಬಂಧ ಇದೆ. ಯಾವುದು? 3 ತತ್ವಗಳು ಅಂತ ಹೇಳ್ಬೋದು, ಅಥವಾ ವಾತ, ಪಿತ್ತ, ಕಫ ಅಂತ ನಾವು ಹೇಳ್ತೀವಿ. ಆಯುರ್ವೇದದಲ್ಲಿ ಬರುತ್ತೆ, ಅದು ಜ್ಯೋತಿಷ್ಯದಲ್ಲೂ ಬರುತ್ತೆ. ವಾತದ ಗ್ರಹಗಳು ಯಾವುದು, ಪಿತ್ತದ ಗ್ರಹಗಳು ಯಾವುದು, ಕಫದ ಗ್ರಹಗಳು ಯಾವುದು? ವಾತ, ಪಿತ್ತ, ಕಫ. ಈ ವಾತ, ಪಿತ್ತ, ಕಫ ಇಲ್ಲದೆ ಪಂಚಭೂತಗಳ ನಿರ್ಮಾಣನೇ ಇಲ್ಲ. ಪಂಚಭೂತಗಳು ಹೇಗೆ ಸೃಷ್ಟಿಯಾಗಿದೆ ಅಂದ್ರೆ, ಆನ್ ದ ಬೇಸಿಸ್ ಆಫ್ ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫಗಳು ನಮ್ಮ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ, ಹಾಗೂ ನಮ್ಮ ದೇಹದ ಆರೋಗ್ಯದ ಕಾಂತಿಗೆ ಸಂಬಂಧಪಟ್ಟಿದೆ. ಆರೋಗ್ಯದ ಕಾಂತಿ ಹೇಗಿದೆ? ಈ ದೇಹದ ಆರೋಗ್ಯದ ಕಾಂತಿ ಹೇಗಿದೆ, ಮನಸ್ಸಿನ ಆರೋಗ್ಯದ ಕಾಂತಿ ಹೇಗಿದೆ, ಹಾಗೂ ನಿಮ್ಮ ಆತ್ಮದ ಆರೋಗ್ಯದ ಕಾಂತಿ ಹೇಗಿದೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ. 2ನೇದು ದಶಾಜ್ಞಾನ. ನೋಡಿ, ಇಲ್ಲಿ ದಶಾ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ವಿದ್ಯಾಮಾನಂ ಜ್ಞಾಯತೆ ದಶಾಹ. ಈ ಪಂಚಭೂತಗಳು ಯಾವ ಸಮಯದಲ್ಲಿ ಯಾವ ರೀತಿಯ ಕೆಲಸವನ್ನ ಮಾಡುತ್ತೆ, ಅದನ್ನ ದಶಾಭುಕ್ತಿಯಿಂದ ನಿರ್ಣಯ ಮಾಡಬೇಕು ಅಂತ ಹೇಳ್ತಾರೆ. ಭೌಮಾದಿ ಯೋಗ್ನಿ ಫಲಮೀರಿತಾ ತವಂ ಅಂತ ಎಂಡಾಗತ್ತೆ. ಅದರ ಅರ್ಥ ಏನು ಅಂದ್ರೆ, ಭೌಮ ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳ ಹಾಗೂ ರವಿ ಗ್ರಹಗಳು ಅಗ್ನಿ ತತ್ವ ಗ್ರಹಗಳು. ಬರ್ಕೊಳ್ಳಿ. ಬುಧ ಬಂದು ಭೂತತ್ವ ಗ್ರಹ, ಗುರು ಬಂದು ಆಕಾಶ ತತ್ವ ಗ್ರಹ, ಶುಕ್ರ ಹಾಗೂ ಚಂದ್ರ ಬಂದು ಜಲತತ್ವ ಗ್ರಹ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಭೂತತ್ವವನ್ನ ಬುಧ ಪ್ರತಿನಿಧಿಸ್ತಾನೆ, ಅಗ್ನಿ ತತ್ವವನ್ನ ರವಿ ಮತ್ತು ಮಂಗಳ ಪ್ರತಿನಿಧಿಸ್ತಾರೆ, ಶುಕ್ರ ಮತ್ತು ಚಂದ್ರ ಜಲತತ್ವವನ್ನ ಪ್ರತಿನಿಧಿಸ್ತಾರೆ. ಸೊ ನಿಮ್ಗೆ ಅರ್ಥ ಆಗಿದ್ಯಾ? ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಸ್ವಲ್ಪ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಡಿಸ್ಟರ್ಬ್ ಮಾಡ್ಬೇಕು ಅಂತಲ್ಲ, ಆಕ್ಚುಲಿ ನಿಮಗೆ ತುಂಬಾ ಚೆನ್ನಾಗಿ ತಲೆ ಕೆಲಸ ಕೊಡ್ಬೇಕು ಅಂತ ಅರ್ಥ. ಈಗ ರಾಶಿಗಳ ವಿಚಾರಕ್ಕೆ ಬರೋಣ. ರಾಶಿಗಳಲ್ಲಿ ಮೇಷ, ಸಿಂಹ, ಧನಸ್ಸು ಇವು ಅಗ್ನಿ ತತ್ವ ರಾಶಿಗಳು. ವೃಷಭ, ಕನ್ಯಾ ಹಾಗೂ ಮಕರ ಪೃಥ್ವಿ ತತ್ವ ರಾಶಿಗಳು. ಮಿಥುನ, ತುಲಾ, ಕುಂಭ ವಾಯುತತ್ವ ರಾಶಿಗಳು. ಕಟಕ, ವೃಶ್ಚಿಕ, ಮೀನ ಜಲತತ್ವ ರಾಶಿಗಳು. ಇಲ್ಲಿ ಆಕಾಶ ತತ್ವ ಇಲ್ಲ ರಾಶಿಗಳಲ್ಲಿ. ಹಾಗಾದ್ರೆ ಆಕಾಶ ತತ್ವ ಎಲ್ಲೋಯ್ತು? ಗ್ರಹಗಳಲ್ಲಿ ಗುರುಗ್ರಹಕ್ಕೆ ಆಕಾಶ ತತ್ವ ಕೊಟ್ಟಿದ್ದಾರೆ. ಆಕಾಶ ತತ್ವ ಎಲ್ಲೋಯ್ತು? ರಾಶಿಗಳಲ್ಲಿ ಆಕಾಶ ತತ್ವ ಯಾವುದು? ಯಾರಾದ್ರೂ ಟೆಕ್ಸ್ಟ್ ಮಾಡ್ತೀರಾ? ಯಾರಾದ್ರೂ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ಆಕಾಶ ತತ್ವ ಎಲ್ಲಿದೆ 12 ರಾಶಿಗಳಲ್ಲಿ ಅಂತ? ಆಕಾಶ ತತ್ವ ಎಲ್ಲ ರಾಶಿಗಳಲ್ಲೂ ಇರುತ್ತೆ. ಇಡೀ ಬಚಕ್ರದಲ್ಲಿ ಆಕಾಶ ತತ್ವದ ತತ್ವ ಇರುತ್ತೆ. ಕಾರಣ ಏನಂದ್ರೆ, ಆಕಾಶ ತತ್ವವನ್ನ ಪ್ರತಿನಿಧಿಸುವಂತ ಗ್ರಹ ಗುರು. ಗುರು ಅಂದ್ರೆ ಜೀವಕಾರಕ. ಯಾವುದೇ ಒಂದು ಜೀವ ಉತ್ಪತ್ತಿ ಆಗುವಂಥದ್ದು ಬಚಕ್ರದಲ್ಲಿ ಮಾತ್ರ.
ಬಚಕ್ರ ಅಂದ್ರೆ 12 ರಾಶಿಗಳ ಒಂದು ಮನೆ. 12 ರಾಶಿಗಳಲ್ಲಿ ಯಾವುದೇ ಒಂದು ಜೀವಿ ಉದಯ ಆಗ್ಬೇಕು ಅಂದ್ರೆ ಅಲ್ಲಿ ಆಕಾಶ ತತ್ವ ಇರ್ಬೇಕು. ಆಕಾಶ ತತ್ವ ಇದ್ದಾಗ್ಲೇ ಅಲ್ಲಿ ಜೀವಿ ಉದಯವ ಆಗುವಂಥದ್ದು. ಹಾಗಾಗಿ 12 ರಾಶಿಗಳಲ್ಲಿ ಆಕಾಶ ತತ್ವ ಇರುತ್ತೆ. ಸಮ್ ಪಾರ್ಟ್. ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಇನ್ ದಿಸ್ ವೇ. ವಾತ ಪಿತ್ತ ಕಫದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಯಾಕಂದ್ರೆ ಪರಾಶರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇಹದ ಕಾಂತಿಯನ್ನ, ದೇಹದ ಪ್ರಭೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ದೇಹ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಪಂಚಭೂತಗಳು ಬೇಕು. ಹಾಗೆ ಯಾವ ಯಾವ ದಶೆಯಲ್ಲಿ ಅದು ಹೇಗೆ ವರ್ಕ್ ಮಾಡುತ್ತೆ ಅವಾಗ ಬೇಕು. ಯಾವುದೇ ಒಂದು ಗ್ರಹ ತನ್ನ ದಶೆಯಲ್ಲಿ ಅದರ ತತ್ವಗಳ ಫಲಗಳನ್ನ ಕೊಡುತ್ತೆ. ಯಾವ ತತ್ವ ಇರುತ್ತೆ ಆ ತತ್ವದ ಫಲವನ್ನ ನಿಮಗೆ ಜಾಸ್ತಿ ಕೊಡುತ್ತೆ. ಸೊ ಜನ್ಮ ಸಮಯದ ಪ್ರಾಬಲ್ಯ. ಇಲ್ಲಿ ಪರಾಶರರು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಅಟ್ ದ ಟೈಮ್ ಆಫ್ ಯುವರ್ ಬರ್ತ್ ಯಾವ ಗ್ರಹಕ್ಕೆ ಪ್ರಾಬಲ್ಯ ಜಾಸ್ತಿ ಇರುತ್ತೋ, ಯಾವ ಗ್ರಹ ಜಾಸ್ತಿ ಬಲವಾಗಿರುತ್ತೋ ನೀವು ಆ ತತ್ವದಲ್ಲಿ ಹುಟ್ಟಿರ್ತೀರಾ. ಆ ತತ್ವ ನಿಮ್ಮಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ದು ಮೇಷರಾಶಿ ಆಗಿರ್ಬೋದು, ಮೇಷರಾಶಿನಲ್ಲಿ ರವಿ ಇರ್ಬೋದು ಅಥವಾ ಕುಜ ಇರ್ಬೋದು, ಆವಾಗ ನಿಮ್ಮಲ್ಲಿ ಅಗ್ನಿ ತತ್ವ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನೀವು ತಿಳ್ಕೊಬೇಕು. ಯು ಬಿಲಾಂಗ್ಸ್ ಟು ಅಗ್ನಿ ತತ್ವ ರಾಶಿ. ಚಂದ್ರನು ಬಹಳ ಬಲವಾಗಿ ಕಟಕ ರಾಶಿನಲ್ಲಿ ಇರ್ಬೋದು, ಅವಾಗ ಜಲತತ್ವನು ನಿಮ್ಮಲ್ಲಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಬಟ್ ಅದ್ರ ಸೂಕ್ಷ್ಮತೆಗಳನ್ನ ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಬಟ್ ಪರಾಶರರು ಇಲ್ಲಿ 3 ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲನೇದು ಜನ್ಮ ಸಮಯದಲ್ಲಿ ಯಾವ ಗ್ರಹದ ಪ್ರಾಬಲ್ಯ ಇರುತ್ತೋ ಆ ರೀತಿಯ ತತ್ವಗಳ ಸ್ವಭಾವ ಆ ಮನುಷ್ಯನಿಗೆ ಇರುತ್ತೆ. ಎರಡನೆಯದು, ಅದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ದೇಹದ ಪ್ರಭೆ, ಕಾಂತಿ ಹೇಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಮೂರನೆಯದು, ದಶಾಭುಕ್ತಿಯಲ್ಲೇ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಅರ್ಥ ಆಗುತ್ತೆ. 3 ಎಲಿಮೆಂಟ್ಸು ನಮ್ಗೆ ಕೆಲಸ ಮಾಡುತ್ತೆ. ವಾತ, ಪಿತ್ತ, ಕಫ. 3 ರೀತಿಯ ಪ್ರಕೃತಿಗಳಿರುತ್ತೆ ಮನುಷ್ಯನಲ್ಲಿ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತ ಹೇಳಿ 3 ರೀತಿಯ ಪ್ರಕೃತಿಗಳಿರುತ್ತೆ. ಇದರಲ್ಲಿ ಮೊದಲನೇದು ವಾತ ಪ್ರಕೃತಿಯನ್ನ ತಗೊಳ್ಳೋಣ. ವಾತ ಪ್ರಕೃತಿ ಇಸ್ ದ ಕಾಂಬಿನೇಷನ್ ಆಫ್ ಆಕಾಶ ತತ್ವ ಅಂಡ್ ವಾಯು ತತ್ವ. ಐ ರಿಪೀಟ್ ಒನ್ಸ್ ಅಗೈನ್, ಆಕಾಶದಿಂದ ವಾಯು ಉತ್ಪನ್ನವಾಗುತ್ತೆ. ಆಕಾಶ ತತ್ವ ಹಾಗೂ ವಾಯು ತತ್ವ ಎರಡೂ ಸೇರಿದ್ರೆ ಇಟ್ ವಿಲ್ ಗಿವ್ ಯು ದ ವಾತ. ವಾತ ಅಲ್ಲಿ ಕ್ರಿಯೇಟ್ ಆಗುತ್ತೆ, ವಾತ ಪ್ರಕೃತಿ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆಕಾಶ ತತ್ವದ ಗ್ರಹ ಗುರು. ಸೊ ಗುರು ಪ್ಲಸ್ ಶನಿ ಎರಡರ ಕಾಂಬಿನೇಷನ್ ನಿಮಗೆ ವಾತವನ್ನ ಕೊಡುತ್ತೆ. ಈಗ ಪಿತ್ತಕ್ಕೆ ಬರೋಣ ನಾವು. ಪಿತ್ತ ಅಂದ್ರೆ ಅಗ್ನಿ ತತ್ವ ಹಾಗೂ ಜಲತತ್ವ. ಪಿತ್ತದಲ್ಲಿ ಇವೆರಡೂ ಇರುತ್ತೆ. ಈ ಪಿತ್ತದಲ್ಲಿ ಬರೇ ಅಗ್ನಿ ಅಂತ ತಿಳ್ಕೊಬಾರ್ದು. ಅಗ್ನಿ ಪ್ಲಸ್ ಜಲ ಎರಡರ ಕಾಂಬಿನೇಷನ್ ವಿಲ್ ಗಿವ್ ಯು ಪಿತ್ತ. ಕಫಕ್ಕೆ ಬಂದ್ರೆ ಭೂಮಿ ಹಾಗೂ ಜಲ, ಭೂತತ್ವ ಹಾಗೂ ಜಲತತ್ವ ಇದು ಬರುತ್ತೆ. ಸೊ ಇವು 3 ಪ್ರಕೃತಿಗಳಿಗೂ ಪಂಚಭೂತಗಳಿಗೂ ಸಂಬಂಧ ಬಂತಿಲ್ಲಿ. ವಾತ ಅಂದ್ರೆ ಆಕಾಶ ವಾಯುತತ್ವ, ಪಿತ್ತ ಅಂದ್ರೆ ಅಗ್ನಿ ತತ್ವ ಜಲತತ್ವ, ಕಫ ಅಂದ್ರೆ ಭೂತತ್ವ ಹಾಗೂ ಜಲತತ್ವ. ಇಲ್ಲಿ ರವಿ ಗ್ರಹ ಹಾಗೂ ಕುಜಗ್ರಹ 2 ಅಗ್ನಿ ಗ್ರಹಗಳು, ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹ 2 ಜಲಗ್ರಹಗಳು. ಯಾಕೆ ಇವೆರಡು ಅಗ್ನಿ ಗ್ರಹಗಳು ಅಂತಿದಾವೆ? ಅದೇ 2 ಗ್ರಹಗಳು ಅಗ್ನಿ ತತ್ವಗಳು. 2 ಗ್ರಹಗಳು ಒಂದೇ ಕೆಲಸ ಮಾಡತ್ತಾ ಅಗ್ನಿಗೆ ಸಂಬಂಧಪಟ್ಟಂಗೆ, ಅಥವಾ ಬೇರೆ ಬೇರೆ ಕೆಲಸ ಮಾಡತ್ತಾ? ಜಲತತ್ವದಲ್ಲಿ 2 ಗ್ರಹಗಳು ಒಂದನ್ನೇ ತೋರಿಸುತ್ತೆ, ಜಲವನ್ನೇ ತೋರಿಸುತ್ತೆ. ಶುಕ್ರನು ಜಲತತ್ವ, ಚಂದ್ರನು ಜಲತತ್ವ. ಹಾಗಾದ್ರೆ ಇವೆರಡು ಗ್ರಹಗಳು ನೀರಿಗೆ ಸಂಬಂಧಪಟ್ಟಂಗೆ ಒಂದೇ ಕೆಲಸ ಮಾಡತ್ತಾ ಅಥವಾ ಬೇರೆ ಬೇರೆ ಕೆಲಸ ಮಾಡತ್ತಾ? ಏನ್ ಕೆಲಸ ಮಾಡಬಹುದು? ಒಂದ್ ಲೈನ್ ಅಲ್ಲಿ ಯಾರಾದ್ರೂ ಟೈಪ್ ಮಾಡ್ಬೋದಾ? ಟೆಕ್ಸ್ಟ್ ಮಾಡ್ಬೋದಾ ಯಾರಾದ್ರೂ? ಟ್ರೈ ಟು ಆನ್ಸರ್.
ರವಿ ಸೆಂಡರ್, ಕುಜ ರಿಸೀವರ್. ರೇಖಾರ್ಷಿಣಿ ಬೇರೆ ಬೇರೆ ಕೆಲಸ. ನಾನು ಅದೇ ಹೇಳ್ತಾ ಇರೋದು, ಏನ್ ಕೆಲಸ ಅಂತ ಹೇಳಿ. ಸನ್ ಈಗೋ, ಮಾರ್ಸ್ ಅಂಡ್ ಅಗ್ರೆಸಿವ್. ನೋ, ದಟ್ ಈಸ್ ನಾಟ್ ದ ಆನ್ಸರ್. ರಾಜು, ತಂಪು ಏನ್ ತಂಪು ಸರ್? ಏನಾದ್ರು ಕೂಲ್ ಡ್ರಿಂಕ್ಸ್ ಕುಡಿದ್ರಾ? ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. KT ರಾಜ್ ಅವರು 2 ಸ್ತ್ರೀ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಸರ್ 2 ಸ್ತ್ರೀ? ಒಂದ್ ಗರ್ಲ್ ಫ್ರೆಂಡ್, ಒಂದ್ ಮದರಾ? ಏನದು? ಓಕೆ, ಐ ವಿಲ್ ಕಮ್ ಟು ದ ಆನ್ಸರ್. ಸಿ, ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. Ravi is the giver, sun is the giver, and Kuja is the user. ರವಿ ನಿಮ್ಮ ದೇಹಕ್ಕೆ ಶಾಖವನ್ನ ಕೊಡ್ತಾನೆ. ಶಾಖವನ್ನ ಹಾಗೂ ಫೈರ್ ಅನ್ನ ಅಥವಾ ಟೆಂಪರೇಚರ್ ಅನ್ನ ರವಿ ಕೊಡ್ತಾನೆ. ಬಟ್ ಮಂಗಳ ಅದನ್ನ ಯೂಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಿಮ್ ದೇಹಕ್ಕೆ ಒಂದ್ 90 ಡಿಗ್ರಿ ಒಳಗಡೆ ನಿಮ್ ದೇಹದ ಶಾಖ ಇರಬೇಕು. ಆ 90 ಡಿಗ್ರಿ ಅಷ್ಟು ಮಾತ್ರ ಶಾಖವನ್ನ ಯೂಸ್ ಮಾಡುವಂತವನು ಕುಜ. ರವಿ ಇಸ್ ದ ಗಿವರ್ ಅಂಡ್ ಕುಜ ಇಸ್ ದ ಯೂಸರ್. ರವಿ ಬೆಳಕನ್ನ ಕೊಡ್ತಾನೆ, ಕುಜ ಅದನ್ನ ಯೂಸ್ ಮಾಡ್ತಾನೆ. ರವಿ ಅಗ್ನಿಯನ್ನ ಕೊಡ್ತಾನೆ, ಕುಜ ಅದನ್ನ ಉರಿಸಿ ಸಹಾಯವನ್ನ ಮಾಡ್ತಾನೆ, ಅಂದ್ರೆ ಯೂಸ್ ಮಾಡ್ತಾನೆ ಅದನ್ನ. ಸೊ ದಿಸ್ ಈಸ್ ದ ಗ್ರೇಟ್ ಡಿಫರೆನ್ಸ್. ಈಗ ನೋಡಿ, ಪಿತ್ತ ಅಂದಾಗ ಅಗ್ನಿ ಹಾಗೂ ಜಲ ಇರುತ್ತೆ. ನಿಮ್ಮ ದೇಹದಲ್ಲಿ 70 ಭಾಗ ನೀರಿನ ಅಂಶ ಇರುತ್ತೆ. ಆ 70 ಭಾಗ ನೀರಿನ ಅಂಶ ಇದ್ರೆ ನೀವು ಬಹಳ ಬೇಗ ಕೋಲ್ಡ್ ಆಗ್ಬಿಡ್ತೀರಾ. ಕೋಲ್ಡ್ ಆದ್ರೆ ಬ್ಲಡ್ ಸಂಚಾರ ಆಗಲ್ಲ. ಬ್ಲಡ್ ಸಂಚಾರ ಆಗ್ಬೇಕು ಅಂದ್ರೆ ನಿಮ್ ದೇಹದಲ್ಲಿ ಶಾಖ ಇರ್ಬೇಕು. ಆ ಶಾಖವನ್ನ ಕೊಡುವಂತವನು ರವಿ. ಆ ಶಾಖವನ್ನ ನಿಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಇಡೋವಂತವನು ಕುಜ. ಮಾನಿಟರ್ ಮಾಡ್ತಾನೆ, ಅದನ್ನ ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಅದನ್ನ ಯೂಸ್ ಮಾಡ್ತಾನೆ ಶುಕ. ಆದ್ರಿಂದಲೇ ಪಿತ್ತ ಪ್ರಕೃತಿ ಅಂದ್ರೆ ಅಲ್ಲಿ ಜಲ ಪ್ಲಸ್ ಅಗ್ನಿ 2 ಒಟ್ಟಿಗೆ ಸೇರ್ಕೊಳ್ಳುತ್ತೆ. ವಾಟರ್, ನಿಮ್ಮ ದೇಹದಲ್ಲಿ ಇರುವಂತ ಯಾವ ಜಲತತ್ವಗಳಿದೆ ಅದಕ್ಕೆಲ್ಲ ಟೆಂಪರೇಚರ್ ಅನ್ನ ಕೊಡುವಂಥದ್ದು ಕುಜ. ಆ ಟೆಂಪರೇಚರ್ ಕೊಡುವಂತವನು ಯಾರು? ರವಿ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಯುಟಿಲೈಸ್ ಮಾಡತಕ್ಕಂಥವನು ಕುಜ. ಸೊ ದಿಸ್ ಈಸ್ ದ ಡಿಫರೆನ್ಸ್. ಈಗ ವಾಟರ್ಗೆ ಬರೋಣ. ಚಂದ್ರ ಈಸ್ ದ ಗಿವರ್. ನಿಮ್ ದೇಹದಲ್ಲಿ ರಕ್ತ ಇರ್ಬೋದು, ವೀರ್ಯ ಇರ್ಬೋದು, ಬೆವರ್ ಇರಬಹುದು, ಏನಾದ್ರೂ ಇರ್ಬೋದು. ದೇಹದಲ್ಲೆಲ್ಲ ನೀರ್ ತುಂಬ್ಕೊಂಡ್ಬಿಟ್ರೆ ಏನಾಗತ್ತೆ? ಈಗ ಒಂದ್ ತರಕಾರಿನ ನೀವು ನೀರೊಳಗಡೆ ಹಾಕಿಟ್ಬಿಡಿ, 2 ದಿವಸ ಹಾಕಿಟ್ಬಿಟ್ರೆ ದಪ್ಪ ಆಗ್ಬಿಡುತ್ತೆ. ಹಿಂಗ್ ಒತ್ತಿದ್ರೆ ಸಾಕು, ಎಲ್ಲ ಒಳಗೊಟ್ಟೋಗುತ್ತೆ. ದೇಹದಲ್ಲಿ ಜಲದ ಅಂಶ ಜಾಸ್ತಿ ತುಂಬ್ಕೋಬಾರ್ದು. ದೇಹದಿಂದ ಜಲ ವಾಪಸ್ ಹೋಗ್ತಾ ಇರ್ಬೇಕು. ಬೇಡದೆ ಇರೋ ಜಲ ದೇಹದಿಂದ ವಾಪಸ್ ಹೋಗ್ಬೇಕು. ಅದನ್ನ ಯಾರು ಕಳಿಸ್ತಾರೆ? ಶುಕ್ರ. ಮೂನ್ ಈಸ್ ದ ಗಿವರ್, ಶುಕ್ರ ಈಸ್ ದ ಯೂಸರ್. ಹೇಗ್ ಕಳಿಸ್ತೇನೆ? ಶುಕ್ರನನ್ನ ನಾವು ಮೂತ್ರಪಿಂಡಕ್ಕೆ ಕಾರಕ ಗ್ರಹ ಅಂತೀವಿ. ಮೂತ್ರಪಿಂಡ ಏನೇನ್ ಕೆಲಸ ಮಾಡುತ್ತೆ? ನಿಮ್ಮ ಬ್ಲಡ್ ಅನ್ನ ಶುದ್ಧಿ ಮಾಡುತ್ತೆ, ಪ್ಲಸ್ ನಿಮ್ಮ ಎಕ್ಸ್ಕ್ರಿಷನ್ ಡಿಪಾರ್ಟ್ಮೆಂಟ್ ಅನ್ನ ನೋಡ್ಕೊಳ್ಳುತ್ತೆ. ವೇಸ್ಟೇಜ್ ಆಫ್ ವಾಟರ್ ನ ದೇಹದೊಳಗಡೆ ಇಟ್ಕೊಳ್ಳಲ್ಲ, ಆಚೆ ಕಳಿಸುತ್ತೆ. ವೇಸ್ಟೇಜ್ ಆಫ್ ಎಕ್ಸ್ಕ್ರಿಷನ್ ನ ದೇಹದಲ್ಲಿ ಇಟ್ಕೊಳ್ಳಲ್ಲ, ಆಚೆ ಕಳಿಸುತ್ತೆ. ಯಾಕೆ ಕಳಿಸುತ್ತೆ? ಈಸ್ ದ ಯೂಸರ್. ಯಾವುದು ಬೇಕು, ಯಾವುದು ಬೇಡ, which one is needed to enjoyment, because Shukra is the planet for enjoyment. ನಿಮ್ ಬಾಡಿ ಬದುಕಿದೆ ಅಂದ್ರೆ ಆ ಬಾಡಿನಲ್ಲಿ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಆ ಬಾಡಿನೇ ಚೆನ್ನಾಗಿ ಬದುಕಿಲ್ಲ ಅಂದ್ರೆ ನೀವು ಎಂಜಾಯ್ಮೆಂಟ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಬಾಡಿಯನ್ನ ಅಲಯವಾಗಿರ್ಲಿಕ್ಕೆ ಶುಕ್ರ ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅದನ್ನ ಮಾತ್ರ ಇಟ್ಕೊಂಡು ಮಿಕ್ಕದನ್ನ ವಾಪಸ್ ಕಳಿಸ್ತಾನೆ. ವೀನಸ್ ಇಸ್ ದ ಎಕ್ಸ್ಪೆಂಡಿಚರ್ ಆಫ್ ವಾಟರ್ ಅಂಡ್ ಮೂನ್ ಇಸ್ ದ ಗಿವರ್ ಆಫ್ ವಾಟರ್. Sun is the giver of light and fire, and Mars is the expenditure of light and fire. ನೀವು ಕಣ್ಣಿನಲ್ಲಿ ಏನೊಂದು ದೃಷ್ಟಿ ಇಟ್ಟು ನೋಡ್ತೀರಿ, ಅದಕ್ಕೂ ಅಗ್ನಿ ತತ್ವ ಗ್ರಹನೇ ಕಾರಣ. When Shukra and Sun is not well posited, ನಿಮ್ಮ ಕಣ್ಣುಗಳಿಗೂ ಪ್ರಾಬ್ಲಮ್ ಬರುತ್ತೆ. ಸೊ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಪಿತ್ತ ಹೇಗ್ ಬರುತ್ತೆ, ಕಫ ಹೇಗ್ ಬರುತ್ತೆ ಅಂತ.
ಸೊ ವಾತ ಪಿತ್ತ ಹಾಗೂ ಕಫ ಇದು ಹ್ಯೂಮನ್ ಬಾಡಿಲಿ ಇರತಕ್ಕಂಥದ್ದು. ಈಗ ಇನ್ನೊಂಚೂರು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ, ರವಿಗ್ರಹ ಪಿತ್ತ ಪ್ರಕೃತಿಯನ್ನ ತೋರಿಸ್ತಾನೆ. ರವಿಗ್ರಹ ಪಿತ್ತ ಪ್ರಕೃತಿ, ಕುಜಗ್ರಹ ಪಿತ್ತ ಪ್ರಕೃತಿ, ಚಂದ್ರ ಯಾವ ಪ್ರಕೃತಿ? ಮೆಸೇಜ್ ಮಾಡ್ತೀರಾ ಯಾರಾದ್ರೂ? ಚಂದ್ರ ಶುಕ್ರ ಯಾವ ಪ್ರಕೃತಿ ಇದೆ ಚಂದ್ರ ಹಾಗೂ ಶುಕ್ರನಲ್ಲಿ? ಚಂದ್ರ ಅಂಡ್ ಶುಕ್ರ ಎರಡು ಪ್ರಕೃತಿಗಳ ಕಾಂಬಿನೇಷನ್ ಇರುತ್ತೆ, ಕಫ ಹಾಗೂ ವಾತ. ಚಂದ್ರ ಹಾಗೂ ಶುಕ್ರ ಇಬ್ಬರಲ್ಲೂ ಇರುವಂತ ಪ್ರಕೃತಿ ಯಾವುದು ಅಂದ್ರೆ ಕಫ ಹಾಗೂ ವಾತ. ಶುಕ್ರನಲ್ಲೂ ಕಫ ಹಾಗೂ ವಾತ. ಬರೇ ಕಫ ಪ್ರಕೃತಿ ಇರುವಂತ ಪ್ಲಾನೆಟ್ ಯಾವ್ದಂದ್ರೆ ಗುರುಗ್ರಹ. ಗುರುಗ್ರಹಕ್ಕೆ ಕಫ ಪ್ರಕೃತಿ ಇದೆ. ಬುಧ ಗ್ರಹನು ಸಹ ಕಫ ಮತ್ತು ವಾತ. ಬುಧ ಶುಕ್ರ ಚಂದ್ರ ಮೂರು ಗ್ರಹಗಳು ಕಫ ಮತ್ತು ವಾತ ಇದೆ. ಕಫ ಮತ್ತು ವಾತದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕಫ ತತ್ವದಲ್ಲಿ ಭೂತತ್ವ ಬರುತ್ತೆ. ಭೂತತ್ವ ಅಂದ್ರೆ ಭೂಮಿ ತತ್ವ ಅಂದ್ರೆ ನಿಮ್ ಶರೀರ. ಈ ಶರೀರ ಎಲ್ಲೇ ಸೃಷ್ಟಿ ಆಗ್ಬೇಕು, ಹೀಗೆ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಭೂಮಿ ತತ್ವ ಬೇಕು. ಭೂಮಿ ತತ್ವನೇ ಆಧಾರ. ನಾವೆಲ್ಲ ಬದುಕಿರೋದೇ ಭೂಮಿ ಮೇಲೆ. ಸಸ್ಯ ವರ್ಗಗಳೆಲ್ಲ ಬರುವಂತದ್ದು ಬುಧನಿಂದ. ಆ ಕಾರಣಕ್ಕೆ ಇಲ್ಲಿ ಬುಧನಿಗೂ ಸಹ ಕಫ ಮತ್ತು ವಾತ ಪ್ರಕೃತಿಗೆ ಕೊಟ್ಟಿದೆ. ಸೊ ರವಿ ಅಂದ್ರೆ ಪಿತ್ತ ಪ್ರಕೃತಿ, ಕುಜ ಅಂದ್ರೆ ಪಿತ್ತ ಪ್ರಕೃತಿ. ಸೊ ಪಿತ್ತ ಪ್ರಕೃತಿನಲ್ಲಿ ಎರಡು ಭೂತಗಳು ಕೆಲಸ ಮಾಡುತ್ತೆ. ಒಂದು ಅಗ್ನಿಭೂತ, ಮತ್ತೊಂದು ಜಲಭೂತ. ಅಗ್ನಿ ಎಲಿಮೆಂಟ್, ಜಲ ಎಲಿಮೆಂಟ್. ಕುಜನಲ್ಲೂ ಸಹ ಒಂದು ಅಗ್ನಿ ಮತ್ತೊಂದು ಜಲ ಕೆಲಸ ಮಾಡುತ್ತೆ. ಚಂದ್ರನಲ್ಲಿ ಕಫ ಪ್ರಕೃತಿ ಹಾಗೂ ವಾತ ಪ್ರಕೃತಿ ಎರಡು ಪ್ರಕೃತಿಗಳಿದೆ. ಕಫ ಅಂದ್ರೆ ಭೂತತ್ವ ಹಾಗೂ ಜಲತತ್ವ, ವಾತ ಅಂದ್ರೆ ಆಕಾಶ ತತ್ವ ಹಾಗೂ ವಾಯು ತತ್ವ. ಸೊ ಶುಕ್ರ ಅಂದ್ರೂ ಸೇಮ್ ಟು ಸೇಮ್, ಕಫ ಪ್ಲಸ್ ವಾತ ಇರುತ್ತೆ. ಅಲ್ಲಿನೂ ಸಹ ಭೂತತ್ವ, ಜಲತತ್ವ, ಆಕಾಶ ತತ್ವ, ವಾಯು ತತ್ವ ಬರುತ್ತೆ. ಬುಧನಲ್ಲೂ ಸಹ ಅದೇ ರೀತಿ ಭೂತತ್ವ, ಜಲತತ್ವ, ಆಕಾಶ ತತ್ವ, ವಾಯು ತತ್ವ ಬರುತ್ತೆ. ಗುರು ಅಂದ್ರೆ ಕೇವಲ ಕಫ ಪ್ರಕೃತಿ. ಕಫ ಪ್ರಕೃತಿ ಅಂದ್ರೆ ಭೂತತ್ವ ಹಾಗೂ ಜಲತತ್ವ ಎರಡು ತತ್ವಗಳು ಅಲ್ಲಿಗೆ ಬರುತ್ತೆ. ಶನಿ ಅಂದ್ರೆ ವಾತ. ವಾತ ಅಂದ್ರೆ ಆಕಾಶ ಹಾಗೂ ವಾಯು ತತ್ವ ಎರಡು ಬರುತ್ತೆ. ರಾಹು ಹಾಗೂ ಕೇತುಗಳು ಸಹ ಆಕಾಶ ಹಾಗೂ ವಾಯು ತತ್ವಗಳು ಬರುತ್ತೆ. ಇದನ್ನೆಲ್ಲ ಒಟ್ಟಿಗೆ ನಾವು ಅಳತೆ ಮಾಡಿದ್ರೆ ಜಲತತ್ವ 5 ಕಡೆ ಬರುತ್ತೆ, ಆಕಾಶ ಹಾಗೂ ವಾಯು 4 ಬರುತ್ತೆ, ಅಗ್ನಿ ಹಾಗೂ ಪೃಥ್ವಿ 3 ಬರುತ್ತೆ. ಇಲ್ಲೂ ಸಹ ಮೇಜರ್ ಆಗಿ ಜಾಸ್ತಿ ಇರುವಂತದ್ದು ಜಲತತ್ವನೇ ಇದರಲ್ಲಿ. ಸೊ ಈ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಯಾಕಂದ್ರೆ ಅಸ್ಟ್ರಾಲಜಿನೂ ಸಹ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಸೈಂಟಿಸ್ಟ್ಗಳು ಇವತ್ತೇನ್ ಹೇಳ್ತಾ ಇದ್ದಾರೆ, ಭೂಮಿನಲ್ಲಿ 70 ಭಾಗ ನೀರಿದೆ, ಮನುಷ್ಯನ ದೇಹದಲ್ಲಿ 70 ಭಾಗ ಏನ್ ನೀರಿದೆ ಅದನ್ನ ತತ್ವಗಳ ಮುಖಾಂತರವಾಗಿ ಪರಾಶರರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾವ್ಯಾವ ತತ್ವಗಳು ಹೇಗೆ ನಮಗೆ ಕೆಲಸಗಳನ್ನ ಮಾಡುತ್ತೆ. ಸೊ ಓಕೆ, ನಿಮ್ಗೆ ಪಂಚಭೂತಗಳ ಬಗ್ಗೆ ಗೊತ್ತಾಗ್ಬೇಕಂತಂದ್ರೆ, ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನೀವು 3 ತತ್ವಗಳನ್ನ ಅರ್ಥ ಮಾಡ್ಕೋಬೇಕು. ಯಾವ್ದದು? ವಾತ, ಪಿತ್ತ, ಕಫ. 3 ತತ್ವಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ತತ್ವಗಳಿಂದ ಹಾಗೂ ಪಂಚಭೂತಗಳಿಂದ ನಾವು ಏನನ್ನ ಅನಲೈಸ್ ಮಾಡ್ಬೋದು? ಒಂದು ನಿಮ್ ಬಾಡಿ ಸ್ಟ್ರಕ್ಚರ್, ಎರಡನೇದು ನಿಮ್ಮ ಲೈಫ್ ಸ್ಟೈಲ್, ಮೂರನೆಯದು ನಿಮ್ಮ ಕಮ್ಯುನಿಕೇಶನ್ ಕೆಪಾಸಿಟಿ, ನಾಲ್ಕನೆಯದು ನಿಮ್ಮ ಮೆಂಟಲ್ ಸ್ಟೇಟಸ್, ಐದನೆಯದು ನಿಮ್ಮ ನೇಚರ್. ಐ ರಿಪೀಟ್ ಒನ್ಸ್ ಅಗೈನ್, ತತ್ವಗಳಿಂದ ಹಾಗೂ ಪಂಚಭೂತಗಳಿಂದ ನೀವ್ ಏನನ್ನ ಪ್ರಿಡಿಕ್ಟ್ ಮಾಡ್ಬೋದು? ಯಾವ್ಯಾವ ವಿಚಾರನ ಪ್ರಿಡಿಕ್ಟ್ ಮಾಡಬಹುದು? ಒಂದು ಬಾಡಿ ಸ್ಟ್ರಕ್ಚರ್, ಯಾವ ರೀತಿ ಬಾಡಿ ಇರುತ್ತೆ ಅವ್ರಿಗೆ. ಎರಡನೇದು ಅವ್ರ ಲೈಫ್ ಸ್ಟೈಲ್. ಅವ್ರ ಲೈಫ್ ಸ್ಟೈಲ್ ಹೇಗೆ ರೂಢಿಸ್ಕೊಳ್ತಾರೆ, ಹೇಗಿರ್ತಾರೆ, ಆಲಸಿನ, ಕ್ಷಿಪ್ರವಾಗಿ ಕೆಲಸ ಮಾಡ್ತಾರ ಅಥವಾ ಆರ್ಗನೈಸ್ಡ್ ವರ್ಕರ್ ಅಲ್ವಾ? ಮನುಷ್ಯನಿಗೆ ಏನ್ ಬದುಕಿರೋದೇ ಹುಟ್ಟಿರೋದಿಕ್ಕೆ, ತಿನ್ನೋದಿಕ್ಕೆ, ಮಜಾ ಮಾಡಕ್ಕೆ ಈ ನೇಚರ್ ಇದೆಯಾ?
ಯಾವ ನೇಚರ್ ಇದೆ ಅವ್ರಿಗೆ? ತುಂಬಾ ಹಾರ್ಟ್ಲಿ ಪರ್ಸನ್ನ, ಕ್ರೂಯಲ್ಲ, ಆರೋಗ್ಯಂಟ, ಡಿಸಿಪ್ಲಿನ್ಡ, ಒಬಿಡಿಯಂಟ, ಏನು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ಅದೆಲ್ಲ ಇದರಲ್ಲಿ ಗೊತ್ತಾಗತ್ತೆ. ಅಂಡ್ ದ ಕಮ್ಯುನಿಕೇಶನ್, ಹೌ ಹಿ ಆರ್ ಶಿ ವಿಲ್ ಕಮ್ಯುನಿಕೇಟ್ ವಿತ್ ಅದರ್ಸ್. ಮಾತು ತುಂಬಾ ಹಾರ್ಷ್ ಆಗಿರುತ್ತಾ, ಮಾತು ತುಂಬಾ ಲಾಜಿಕಲ್ ಆಗಿರುತ್ತಾ, ಮಾತಲ್ಲಿ ಇನ್ನೊಂದು ಅರ್ಥ ಏನಾದ್ರೂ ಇರುತ್ತಾ, ಮಾತು ರೊಮ್ಯಾಂಟಿಕ್ ಆಗಿರುತ್ತಾ, ಮಾತು ಸ್ವೀಟ್ ಆಗಿರುತ್ತಾ, ಹೇಗಿರುತ್ತೆ ಮಾತು? ಕಮ್ಯುನಿಕೇಶನ್ ಸ್ಕಿಲ್, ಇದು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೆಂಟಲ್ ಸ್ಟೇಟಸ್. ನಿಮ್ ಮೆಂಟಲ್ ಸ್ಟೇಟಸ್ ಹೇಗಿರುತ್ತೆ? ಯಾವ ರೀತಿ ಮೈಂಡ್ ಇರುತ್ತೆ ನಿಮ್ಗೆ? ಯಾವಾಗ್ಲೂ ಸ್ಟ್ರೆಸ್ ಆಗಿರುತ್ತಾ? ಯಾವಾಗ್ಲೂ ಹ್ಯಾಪಿ ಆಗಿರುತ್ತಾ? ಸಾಲದ ಚಿಂತೆ ಇರುತ್ತಾ? ಜಗಳದ ಚಿಂತೆ ಇರುತ್ತಾ? ನಾನೊಬ್ಬನೇ ಒಳ್ಳೆಯವನು, ಇಡೀ ಪ್ರಪಂಚನೇ ಸರಿ ಇಲ್ಲ ಅಂತ ಇರ್ತೀರಾ? ಅಥವಾ ಪ್ರಪಂಚ ಎಲ್ಲ ಚೆನ್ನಾಗಿದೆ, ನಾನೊಬ್ಬ ಮಾತ್ರ ಚೆನ್ನಾಗಿಲ್ಲ ಅನ್ಕೊಳ್ತಾ ಇರ್ತೀರಾ? ಹೇಗಿದೆ ನಿಮ್ ಮೆಂಟಲ್ ಕಂಡೀಷನ್? ಆರ್ ಯು ಇನ್ ಆಂಗ್ರಿ? ಆರ್ ಯು ಡಿಸ್ಟರ್ಬ್? ಆರ್ ಯು ಫೀಲಿಂಗ್ ಲೋ? ಆರ್ ಯು ಇನ್ ಡಿಪ್ರೆಷನ್? ಯಾವ್ದ್ರಲ್ಲಿ ಇದರ ಮೆಂಟಲ್ ಸ್ಟೇಟಸ್? ಈ ಮೆಂಟಲ್ ಸ್ಟೇಟಸ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕೊನೆಯದು ನೇಚರ್. ನಿಮ್ ನೇಚರ್ ಹೇಗಿದೆ? ಈ 5 ನಾವು ತಿಳ್ಕೊಬಹುದು. ಯಾವ್ದ್ರಿಂದ ತಿಳ್ಕೊಬಹುದು? ಪಂಚಭೂತಗಳಿಂದ ಹಾಗೂ ಈ ಒಂದು ತತ್ವಗಳಿಂದ ತಿಳ್ಕೊಬಹುದು. ಸೊ ಮೊದಲನೇದು ವಾತ, ಪಿತ್ತ, ಕಫ ಅಂದ್ರೆ ದೀಸ್ ಆರ್ 3 ಆಕ್ಟಿವ್ ಎನರ್ಜೀಸ್ ಇನ್ ಅವರ್ ಬಾಡಿ. ಈಗ ವಾತಕ್ಕೆ ಬರೋಣ. ಸೊ ನೋಡ್ಕೊಳ್ಳಿ, ಈಗ ವಾತ ಅಂದ್ರೆ ಆಕಾಶ ತತ್ವ ಹಾಗೂ ವಾಯು ತತ್ವ ಇರುತ್ತೆ. ಆಕಾಶ ತತ್ವದ ಪ್ಲಾನೆಟ್ ಯಾವುದು, ವಾಯು ತತ್ವದ ಪ್ಲಾನೆಟ್ ಯಾವುದು ನಿಮಗೆ ಗೊತ್ತು. ಈ ಗ್ರಹಗಳು ಯಾವ್ದಾದ್ರು ಲಗ್ನದಲ್ಲಿದ್ರೆ ಅಥವಾ ಲಗ್ನದ ಮೇಲೆ ಇವುಗಳ ದೃಷ್ಟಿ ಇದ್ರೆ ಅಥವಾ ಈ ಗ್ರಹಗಳು ಏನಾದ್ರೂ ಬಲವಾಗಿದ್ರೆ ನಿಮ್ಮ ಜಾತಕದಲ್ಲಿ, ಅವರು ಜಾಸ್ತಿ ದಪ್ಪ ಇರಲ್ಲ, ಅವ್ರ ಬಾಡಿ ಲೆಸ್ ವೆಯ್ಟ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಬಾಡಿ ಸ್ಟ್ರಕ್ಚರ್ ಗೊತ್ತಾಗ್ತದೆ. ಐ ಆಮ್ ಟೆಲ್ಲಿಂಗ್ ಯು ದ ಬಾಡಿ ಸ್ಟ್ರಕ್ಚರ್. ದಯಮಾಡಿ ನೋಡ್ಕೊಳ್ಳಿ ಅದನ್ನ. ಇದೆಯಾ ಅಥವಾ ಇಲ್ವಾ ನೀವು ಮೆಸೇಜ್ ಮಾಡ್ತಾ ಹೋಗ್ಬೋದು. ಅವರಲ್ಲಿ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ. ಮೆಟಬಾಲಿಸಮ್ ಅಂದ್ರೆ ಆಹಾರ, ತಿಂದಂತ ಆಹಾರವನ್ನ ಬೇಗ ಅರಗಿಸ್ಕೊಳ್ಳೋದು, ಬೇಗ ಶರೀರಕ್ಕೆ ಕಳಿಸ್ಬಿಡೋದು, ಬೇಗ ಶರೀರದಿಂದ ಆಚೆ ಎಕ್ಸ್ಕ್ರಿಷನ್ ಇಂದ ಆಚೆ ಹಾಕ್ಬಿಡೋದು. ವಾತ ಪ್ರಕೃತಿ ಯಾರ್ಯಾರಿಗಿರುತ್ತೆ ಅವ್ರಿಗೆ, ಆಯ್ತಲ್ಲ. ಅವ್ರ ಬಾಡಿ ಫ್ಲೆಶ್ ಜಾಸ್ತಿ ಇರಲ್ಲ, ಬೋನಿ ಬಾಡಿ, ಬೋನ್ಸ್ ಜಾಸ್ತಿ ಕಾಣ್ತಾ ಇರುತ್ತೆ. ಎಷ್ಟೇ ದಪ್ಪ ಇರ್ಲಿ ಏನೇ ಇರ್ಲಿ, ಅವರ ಮುಖದಲ್ಲಿ ಅಥವಾ ಶರೀರದಲ್ಲಿ ಜಾಸ್ತಿ ಬೋನ್ಸ್ಗಳು ಕಾಣ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ಅವ್ರ ಸ್ಕಿನ್ ಯಾವಾಗ್ಲೂ ಡ್ರೈ ಆಗಿರುತ್ತೆ, ಶುಷ್ಕ ಅಂತ ಹೇಳ್ತೀವಿ. ಪಳನಿ ಷಣ್ಮುಗಂ ಇಟ್ ಇಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಡ್ರೈ ಸ್ಕಿನ್ ಟ್ರೂ, ಫಾಸ್ಟ್ ಮೆಟಬಾಲಿಸಮ್ ಟ್ರೂ, ಸ್ಯಾಟರ್ನ್ ಈಸ್ ಆಸ್ಪೆಕ್ಟಿಂಗ್ ಆನ್ ಲಗ್ನ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಟ್ರೂ. ಸಿ ಹೌ ಇಟ್ ವರ್ಕ್ಸ್. ದಯಮಾಡಿ ನಿಮ್ ಜಾತಕ ನೀವೇ ಇಟ್ಕೊಂಡು ಕೂತ್ಕೋಬೇಕಲ್ಲಿ, ನೀವೇ ಪರೀಕ್ಷೆ ಮಾಡ್ಬೇಕು. ಎಸ್ ಆರ್ ನೋ ನೀವೇ ಹೇಳ್ಬೇಕು, ನಾನು ಹೇಳಲ್ಲ. ನಾನು ಏನಿದೆ ಅದನ್ನ ಹೇಳ್ತೀನಿ, ಎಷ್ಟು ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಲ್ಲ ನೀವು ನನ್ಗೆ ಹೇಳ್ತಾ ಹೋಗ್ಬೇಕು. ವಾತದ ಗ್ರಹಗಳು ಯಾರ್ಯಾರಿಗೆ ಲಗ್ನದಲ್ಲಿರುತ್ತೆ, ವಾತದ ಗ್ರಹಗಳು ಯಾರ್ಯಾರಿಗೆ ಲಗ್ನದ ಮೇಲೆ ದೃಷ್ಟಿ ಇರುತ್ತೆ, ಶನಿ ಅಥವಾ ಗುರುವಿನ ದೃಷ್ಟಿ ಯಾರಿಗಿರುತ್ತೆ, ಅಥವಾ ಶನಿ ಅಥವಾ ಗುರು ಗ್ರಹಗಳು ವಾತವನ್ನ ತೋರಿಸುವಂತ ವಾಯುತತ್ವ ರಾಶಿಗಳಲ್ಲಿ ಏನಿರುತ್ತೆ, ಅಂತ ಸಂದರ್ಭದಲ್ಲಿ ಅವ್ರಿಗೆ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ. ಅವ್ರ ಬಾಡಿ ಜಾಸ್ತಿ ದಪ್ಪ ಇರೋದಿಲ್ಲ ದೃಷ್ಟಿ ಇದ್ದಾಗ, ನೆನ್ಪಿಟ್ಕೊಳ್ಳಿ. ಮತ್ತೆ ಬೋನಿ ಸ್ಟ್ರಕ್ಚರ್ ಇರುತ್ತೆ. ಡೆಫಿನೆಟ್ಲಿ ಸ್ಟಾರ್ ಬೋನ್ಸ್, ಅವ್ರ ದೇಹದಲ್ಲಿ ಬೋನ್ಸ್ ಕಾಣ್ತಾ ಇರುತ್ತೆ ಜಾಸ್ತಿ. ಹಾಗೆ ಅವ್ರ ಸ್ಕಿನ್ ಸ್ವಲ್ಪ ಡ್ರೈ ಆಗಿರುತ್ತೆ. ಸ್ಕಿನ್ನು ಸಾಫ್ಟ್ ಆಗಿರೋದಿಲ್ಲ, ಡ್ರೈ ಸ್ಕಿನ್ ಇರುತ್ತೆ ಅವ್ರಿಗೆ, ಆಯ್ತಾ. ಮತ್ತೆ ಅವ್ರ ಪಲ್ಸ್ ಅನ್ನ ಚೆಕ್ ಮಾಡಿ, ಪಲ್ಸ್ ಆರ್ ವೆರಿ ಫಾಸ್ಟ್. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಅದರಿಂದ ಅವ್ರಿಗೆ ರೆಸ್ಟ್ಲೆಸ್ನೆಸ್ ಉಂಟಾಗುತ್ತೆ. ಮತ್ತೆ ಅವ್ರಿಗೆ ಊಟದಲ್ಲಾಗ್ಲಿ ಅಥವಾ ತಿಂಡಿನಲ್ಲಾಗ್ಲಿ ಅವ್ರಿಗೆ ಒಂದು ಇರೆಗ್ಯುಲರ್ ವೇನಲ್ಲಿ ಇರ್ತಾರೆ. ಅವರು ಯಾವ್ದು ರೆಗ್ಯುಲರ್ ಆಗಿ ಆರ್ಗನೈಸ್ಡ್ ಆಗಿರೋದಿಲ್ಲ. ದೇ ಆರ್ ವೆರಿ ವೆರಿ ಕ್ವಿಕ್, ವೆರಿ ವೆರಿ ಕ್ವಿಕ್. ಕೆಲ್ಸದಲ್ಲಾಗ್ಬೋದು, ಕಾರ್ಯದಲ್ಲಾಗ್ಬೋದು, ಮೂವ್ಮೆಂಟ್ ಅಲ್ಲಿ ಆಗ್ಬೋದು, ಚಲನೆಗಳಲ್ಲಾಗ್ಬೋದು, ಮಾತುಕತೆಗಳನ್ನೆಲ್ಲ ಆಡ್ಬೇಕಾದ್ರೆ ಅವ್ರ ಹಾವ ಭಾವಗಳು ಜಾಸ್ತಿ, ಕೈಕಾಲುಗಳೆಲ್ಲ ಜಾಸ್ತಿ ಶೇಕ್ ಆಗ್ತಾರೆ.
ಈಗ ಎರಡನೇದು ನಾವು ಪಿತ್ತಕ್ಕೆ ಬರೋಣ. ಪಿತ್ತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಅಲ್ಲಿ ಅಗ್ನಿ ಹಾಗೂ ಜಲತತ್ವಗಳು ಬರುತ್ತೆ. ಪಿತ್ತ ಅಂದಾಗ ಅವರಲ್ಲಿ ಫೈರ್ ಎಲಿಮೆಂಟ್ ಜಾಸ್ತಿ ಇರುತ್ತೆ. ಫೈರ್ ಎಲಿಮೆಂಟ್ ಪಿತ್ತದವ್ರಿಗೆ ಜಾಸ್ತಿ ಇರುತ್ತೆ. ಪರಾಶರರು ಬಹಳ ಒಂದು ಸುಂದರವಾಗಿ ಒಂದು ಶ್ಲೋಕ ಹೇಳ್ತಾರೆ. ಅಗ್ನಿ ಸ್ವಭಾವೋ ಮನುಜ ಭೂಭುಕ್ಷು ಬುಹಭುಕ್ಷಲಃ ಶೂರ ಕೃಷಾಂಗೋ ಗೌರಾಂಗೋ ಮನೀಷಿ ಮಾನವಾನ್ ನೃತ. ಯಾರ್ಯಾರಿಗೆ ಅಗ್ನಿ ಪ್ರಕೃತಿ ಇರುತ್ತೆ, ಅಗ್ನಿತತ್ವ ರಾಶಿಗಳು ಲಗ್ನದಲ್ಲಿರುತ್ತೆ, ಅಗ್ನಿತತ್ವ ರಾಶಿಗಳು ಅಥವಾ ಅಗ್ನಿತತ್ವ ಗ್ರಹಗಳು ಲಗ್ನದಲ್ಲಿ ಇರುತ್ತೆ, ದೇ ಕೆನಾಟ್ ಏಬಲ್ ಟು ಅವಾಯ್ಡ್ ದೇರ್ ಹಂಗ್ರಿ. ಅವರಿಗೆ ಹಸಿವನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರ್ದು ಅಗ್ನಿತತ್ವ ರಾಶಿಗಳಿದೆ, ಯಾರು ಅಗ್ನಿತತ್ವ ಲಗ್ನಗಳಲ್ಲಿ ಹುಟ್ಟಿದಿರಿ, ಅವರು ಮೆಸೇಜ್ ಮಾಡಿ ಅವ್ರಿಗೆ ಹಸಿವನ್ನ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ದೇ ವಿಲ್ ಬಿಕಮ್ ಮೋರ್ ಆಂಗ್ರಿ ವೆನ್ ಯು ಆರ್ ಹಂಗ್ರಿ. ಎಸ್ ಆರ್ ರೈಟ್ ಮೆಸೇಜ್ ಮಾಡಿ. ಮೇಷರಾಶಿಯವರು, ಮೇಷ ಲಗ್ನದವರು, ಅದರಲ್ಲೇ ಚಂದ್ರ ಇರೋರು ಅಥವಾ ಸಿಂಹ ರಾಶಿನವರು, ಸಿಂಹದಲ್ಲೇ ಲಗ್ನ ಇರೋರು ಮಾಡಿ. ಮೆಂಟಲಿ ದೇ ವಿಲ್ ಬಿಕಮ್ ವೆರಿ ಡಿಸ್ಟರ್ಬ್. ಅವ್ರ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಆಯ್ತಲ್ಲ. ಮತ್ತೆ ದೇ ಲವ್ ಟು ಈಟ್, ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ದೇ ಲವ್ ಟು ಈಟ್, ಬಹಳ ತುಂಬಾ ತಿಂತಾರೆ. ಮತ್ತೆ ಅವರಿಗೆ ಚಂಚಲತೆ ಜಾಸ್ತಿ. ದೇ ಆರ್ ನಾಟ್ ಸ್ಟ್ರಿಕ್ಟ್ ಫಾರ್ ಒನ್ ಥಿಂಗ್. ಐ ಮೀನ್ ದೇ ವಾಂಟ್ ಟು ಅರ್ನ್ ಅಂಡ್ ಲರ್ನ್ ಸೋ ಮೆನಿ ಥಿಂಗ್ಸ್. ಕಾನ್ಸ್ಟೆಂಟ್ ಇರಲ್ಲ. ಫುಡ್ ಎಲ್ಲ ಕರೆಕ್ಟ್ ಆಗಿದ್ರೆ ಮೂಡ್ ಚೆನ್ನಾಗಿರುತ್ತೆ. ಫುಡ್ ಇಲ್ಲ ಅಂದ್ರೆ ಟೋಟಲಿ ದೇ ವಿಲ್ ಡಿಸ್ಟರ್ಬ್ ಅಂಡ್ ದೇ ವಿಲ್ ಡಿಸ್ಟರ್ಬ್ ದ ಅಟ್ಮಾಸ್ಫಿಯರ್ ವೇರ್ ದೇ ಆರ್. ಯಾವುದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆಸ್ಪತ್ರೆಗೆ ಹೋಗಿ ಡ್ರಿಪ್ ಸೆಟ್ ಆದ್ರೂ ಹಾಕಿಸ್ಕೋಬೇಕು ಅವ್ರು. ಸಪ್ತಮ ಸ್ಥಾನದಲ್ಲಿ ಏನಾದ್ರು ಅಗ್ನಿಗ್ರಹ ಇದ್ರೆ ನಿಮ್ ವೈಫ್ಗೆ ಹೇಳ್ರಿ, ನೀವು ಅದನ್ನ ನಿಮ್ದೇ ಜಾತಕ ನೋಡ್ಕೊಂಡು, ಇಲ್ಲ ನಿಮ್ ಹಸ್ಬೆಂಡ್ಗೆ ಹೇಳ್ರಿ, ಅವ್ರಿಗೂ ಮ್ಯಾಚ್ ಆಗುತ್ತೆ. ಪಂಚಮ ಸ್ಥಾನದಲ್ಲಿ ಇದ್ರೆ ನಿಮ್ ಮಗನ್ಗೆ ಹೇಳ್ರಿ ಅಥವಾ ಮಗಳಿಗೆ ಹೇಳ್ರಿ, ಅಲ್ಲೂ ಮ್ಯಾಚ್ ಆಗುತ್ತೆ. ನೋಡಿ ಅವ್ರ ನೇಚರ್ಗಳು ಮ್ಯಾಚ್ ಆಗುತ್ತೆ. ಇಟ್ ಈಸ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಅವರು ಜಾಸ್ತಿ ತಿಂತಾರೆ ಫೈರ್ ಎಲಿಮೆಂಟ್ ಇದ್ದಾಗ. ಸೊ ಫೈರ್ ಎಲಿಮೆಂಟ್ ಯಾರ್ಯಾರಿಗಿರುತ್ತೆ ಅವರಲ್ಲಿ ಮಸಲ್ ಫೋರ್ಸ್ ಚೆನ್ನಾಗಿರುತ್ತೆ. ಫಸ್ಟ್ ಥಿಂಗ್ ಮಸಲ್ ಫೋರ್ಸ್ ಚೆನ್ನಾಗಿರುತ್ತೆ. ಎರಡನೇದು ಅವರ ಹೇರ್ಸ್ಗಳು ತುಂಬಾ ಬ್ಲಾಕ್ ಇರಲ್ಲ, ಸ್ಲೈಟ್ ಆಗಿ ಗ್ರೇ ಕಲರ್ ಇರುತ್ತೆ. ಅಗ್ನಿ ತತ್ವ ರಾಶಿಗಳವ್ರಿಗೆ, ಗ್ರಹಗಳವ್ರಿಗೆ ಕೂದಲು ಉದುರುವಂತ ಸಮಸ್ಯೆ ಜಾಸ್ತಿ. ಕೂದಲು ಆಗಾಗ್ಗೆ ಉದುರ್ತಲೇ ಇರುತ್ತೆ. ಅವ್ರಿಗೆ ಏನಾದ್ರು ಒಂದ್ ತೊಂದರೆ ಆಗುತ್ತೆ. ದೇ ವಿಲ್ ಟೇಕ್ ಟೆನ್ಷನ್ ಆನ್ ದೇರ್ ಹೆಡ್, ಐ ಆಮ್ ಸಾರಿ, ಆನ್ ದೇರ್ ಹೇರ್ಸ್. ತುಂಬಾ ಜನ ಈ ರಾಶಿಗಳವರು ಲಗ್ನದವರು ಬೇಗ ಬಾಲ್ಡಿ ಆಗ್ತಾರೆ. ಎಸ್ ಆರ್ ನೋ? ನಿಮ್ ಜಾತಕ ನೋಡ್ಕೊಳ್ಳಿ. ಅಂಡ್ ದೇ ಆರ್ ಹ್ಯಾವಿಂಗ್ ಗುಡ್ ಡೈಜೆಸ್ಟಿವ್ ಸಿಸ್ಟಮ್. ಎಂಗೇಜ್ ಬಾಲ್ಡಿ ಅಂತೆ. ನಮ್ರತಾರವರು ಏನ್ ಹಿಂಗ್ ಆಗೋದ್ರೆ ಕತೆ ನಿಮ್ದು? ಡಿಸೈರ್ ಫಾರ್ ಫುಡ್ ಅಂಡ್ ಸೆಕ್ಸ್. ಅಗ್ನಿತತ್ವ ರಾಶಿಗಳವ್ರಿಗೆ ಬಹಳ ಆಸೆ ಜಾಸ್ತಿ ಇರುತ್ತೆ. ಅನ್ಲೆಸ್ ಅದರ್ವೈಸ್ ಜುಪಿಟರ್ ಆಸ್ಪೆಕ್ಟ್ ಆರ್ ಎನಿ ಅದರ್ ಪ್ಲಾನೆಟ್, ಅಥವಾ ಶುಕ್ರನ್ಗೂ ಕೇತುಗೂ ಕನೆಕ್ಷನ್ ಇದ್ದಾಗ ಅಂಥವ್ರಿಗೆ ಸೆಕ್ಸ್ ಬಗ್ಗೆ ಒಲವು ಕಡಿಮೆ ಆಗ್ಬಹುದು. ಇಫ್ ಶುಕ್ರ ಈಸ್ ನಾಟ್ ಡಿಸ್ಟರ್ಬ್ಡ್, ಇಫ್ ಜುಪಿಟರ್ ಆಸ್ಪೆಕ್ಟ್ ಈಸ್ ನಾಟ್ ದೇರ್, 100% ದೇ ಆರ್ ಫಾಂಡ್ ಆಫ್ ಫುಡ್ ಅಂಡ್ ಸೆಕ್ಸ್. ನೀವು ಹೇಳ್ಬೋದು, ಪ್ರಿಟೆಕ್ಟ್ ಮಾಡ್ಬೋದು. ಇವೆರಡನ್ನ ನೀವು ನೋಡ್ಕೋಬೇಕಾಗತ್ತೆ. ಜುಪಿಟರ್ ಆಸ್ಪೆಕ್ಟ್ ಹಾಗೂ ಶುಕ್ರನ್ಗೆ ಕೇತು ಕಾಂಬಿನೇಷನ್, ಇದಿಷ್ಟು ಇದ್ರೆ ಅವೆರಡರ ಕಾಂಬಿನೇಷನ್ ಬರುತ್ತೆ. ಅವ್ರಿಗೆ ಸ್ವಲ್ಪ ದೇ ಮೇ ಬಿ ಲೆಸ್ ಇಂಟ್ರೆಸ್ಟ್ ಇನ್ ಸೆಕ್ಸ್, ಬಟ್ ದೇ ಆರ್ ಫಾಂಡ್ ಆಫ್ ಈಟಿಂಗ್ ದ ಫುಡ್. ಡೆಫಿನೆಟ್ಲಿ ವೆರಿ ಪ್ಯಾಷನೇಟ್ ಇನ್ ಟಾಕಿಂಗ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಜನ. ಅವ್ರು ಆಡೋ ಮಾತುಗಳನ್ನ ಇಷ್ಟಪಡ್ತಾರೆ. ಆಯ್ತಲ್ಲ? ಮತ್ತೆ ಈ ರಾಶಿಗಳವರು ಏನಪ್ಪಾ ನೇಚರ್ ಅಂತಂದ್ರೆ, ಅಗತ್ಯ ಬಿದ್ದಾಗ ಲೌಡ್ ಆಗಿ, ನೇರವಾಗಿ, ಸ್ಪಷ್ಟವಾಗಿ ಮಾತಾಡ್ತಾರೆ. ದೇ ಆರ್ ವೆರಿ ವೆರಿ ಇಂಟೆಲಿಜೆಂಟ್, ವೆರಿ ವೆರಿ ಇಂಟೆಲಿಜೆಂಟ್. ನೆಕ್ಸ್ಟ್ ಒನ್ ಈಸ್ ದೇ ಆರ್ ಹ್ಯಾವಿಂಗ್ ಸಮ್ ಟೆಂಡೆನ್ಸಿ ಅಬೌಟ್ ದ ಪರ್ಫೆಕ್ಷನ್. ಅವ್ರಿಗೆ ಎಲ್ಲಾ ಕೆಲಸಗಳು ಪರ್ಫೆಕ್ಟ್ ಆಗಿ ಆಗ್ಬೇಕು, ಆರ್ಗನೈಸ್ಡ್ ಆಗಿರ್ಬೇಕು.
ಆಯ್ತಲ್ಲ, ದಿಸ್ ಈಸ್ ದ ನೇಚರ್ ಆಫ್ ಪಿತ್ತ. ನಾವ್ ವಿ ವಿಲ್ ಕಮ್ ಟು ದ ಕಫ. ಕಫ ಪ್ರಕೃತಿಗೆ ಬರೋಣ. ಕಫ ಪ್ರಕೃತಿ ಅಂದ್ರೆ ವಾಟರ್ ಎಲಿಮೆಂಟ್. ಯಾವುದು ಕಫ ಪ್ರಕೃತಿಯ ಗ್ರಹ ಯಾವುದು? ಗುರು, ಜುಪಿಟರ್ ಗ್ರಹ. ಗುರು is Jupiter, and obviously Shukra and Moon is also having kapha. ಜೊತೆನಲ್ಲಿ ಕಫ ಪ್ಲಸ್ ವಾತ, they are having kapha and vata combination. ಸೊ ಯಾರಿಗೆ ಕಫ ಪ್ರಕೃತಿ ಇರುತ್ತೆ, they are having large side of body. ದಪ್ಪ ಇರ್ತಾರೆ ಇಂಥವ್ರು, ದಪ್ಪ ಇರ್ತಾರೆ. ಇವರ ತುಟಿಗಳು ವೈಡ್ ಆಗಿರುತ್ತೆ, ಅಗಲವಾದಂತ ತುಟಿಗಳಿರುತ್ತೆ. ಆಯ್ತಲ್ಲ. ಶೋಲ್ಡರ್ಸ್ಗಳು ತುಂಬಾ ಎದ್ದು ಕಾಣುತ್ತೆ. ಕೆಲವರಿಗೆ ಓವರ್ ವೈಟ್ ಆಗ್ಬೋದು, ಇಂಥವ್ರು ಓವರ್ ವೈಟ್ ಆಗ್ಬೋದು. ಯಾರಿಗೆ ಗುರುಗ್ರಹ ಲಗ್ನದಲ್ಲಿರುತ್ತೆ ಅದು ಜಲತತ್ವ ರಾಶಿನಲ್ಲಿ ಬರುತ್ತೆ, ಅವರು ತುಂಬಾ ಫ್ಯಾಟಿ ಆಗ್ತಾರೆ, ತುಂಬಾ ದಪ್ಪ ಇರ್ತಾರೆ. ಟೇಕ್ ದ ಎಕ್ಸಾಂಪಲ್ ಆಫ್ SP ಬಾಲಸುಬ್ರಹ್ಮಣ್ಯಂ. ಎಸ್, ಲಕ್ಷಣಿ ಶೆಟ್ಟಿ, ಮೈ ಹಬ್ಬಿ. ಓಕೆ, ಯಾರ್ಯಾರ ಹಬ್ಬೀಸು, ಯಾರ್ಯಾರ ಹನೀಸು. ಹಬ್ಬಿ ಅಂದ್ರೆ ಗಂಡ, ಹನೀಸ್ ಅಂದ್ರೆ ವೈಫ್. ಯಾರ್ಯಾರು ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಈ ಒಂದು ಕಾಂಬಿನೇಷನ್ ಯಾರ್ಯಾರಿಗಿದೆ? ಎಸ್, ಮೈ ಸನ್ ಇಸ್ ಫ್ಯಾಟ್, ವೆಂಕಟೇಶ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಕಫ ಪ್ರಕೃತಿಯ ಪ್ಲಾನೆಟ್ಸ್ ಗಳು ಎಲ್ಲೆಲ್ಲಿರುತ್ತೆ? ದೃಷ್ಟಿಯಲ್ಲಿರುತ್ತೆ, ಯಾರಿಗೆ ಲಗ್ನದಲ್ಲಿರುತ್ತೆ, ರಾಶಿಗಳ ಜೊತೆನಲ್ಲಿ ಇರುತ್ತೆ, ಅವ್ರಿಗೆ ಈ ತರದ್ದು ನೇಚರ್ ಇರುತ್ತೆ. ಶೋಲ್ಡರ್ ಚೆನ್ನಾಗಿರುತ್ತೆ, ಮತ್ತೆ ಇವ್ರಿಗೆ ಹೇರ್ಸ್ ಆರ್ ಹೆವಿ, ಕೂದಲು ಬಹಳ ದಟ್ಟವಾಗಿರುತ್ತೆ, ಚೆನ್ನಾಗಿರುತ್ತೆ. ಆಯ್ತಲ್ಲ. ಇವ್ರಿಗೆ ಪಲ್ಸ್ ಸ್ವಲ್ಪ ಸ್ಲೋ ಪಲ್ಸ್ ಇರುತ್ತೆ. ಆಯ್ತಲ್ಲ. ಮತ್ತೆ ಈ ತರದ ಕಫ ಪ್ರಕೃತಿ ಇರ್ತಕ್ಕಂಥ ಪ್ಲಾನೆಟ್ಸ್ ಗಳು, ದೇ ವಾಂಟ್ ಟು ಎಂಜಾಯ್ ದ ಲಕ್ಸುರಿಯಸ್ ಲೈಫ್. ಇಫ್ ಶುಕ್ರ ಈಸ್ ಕನೆಕ್ಟೆಡ್, ಲಕ್ಸುರಿಯಸ್ ಲೈಫ್ ಅವ್ರಿಗೆ ಇಷ್ಟ ಮಾಡ್ಬೇಕು. ಇಫ್ ಚಂದ್ರ ಈಸ್ ಕನೆಕ್ಟೆಡ್, ಅವ್ರ ಹತ್ರ ಎಲ್ಲ ರಿಸೋರ್ಸ್ ಇರ್ಬೇಕು. ಮತ್ತೆ ಇವ್ರಿಗೆ ನಾವು ಆಚೆಗಡೆ ಹೇಗ್ ಕಾಣಿಸ್ಕೊಳ್ತೀವಿ, ನಾನ್ ಚೆನ್ನಾಗಿರ್ತೀನಾ, ಚೆನ್ನಾಗಿರಲ್ವಾ? ದೇ ಗಿವ್ ಮೋರ್ ಅಂಡ್ ಮೋರ್ ಕಾನ್ಶಿಯಸ್ ಅಬೌಟ್ ದೇರ್ ಬಾಡಿ ಅಂಡ್ ನೇಚರ್ ಅಂಡ್ ಬ್ಯೂಟಿ. ಈ ಗ್ರಹಗಳ ದೃಷ್ಟಿ ಇದ್ರು ಸಾಕು, ಆಯ್ತಲ್ಲ. ಬಟ್ ಇನ್ ಲರ್ನಿಂಗ್ ದೇ ಆರ್ ಸ್ಲೋ ಅಂಡ್ ಸ್ಟಡಿ. ಆತರ ಮಾಡಲ್ಲ ಜಾಸ್ತಿ, ಆತರವಾದಂತ ತೀರ್ಮಾನಗಳನ್ನ ತಗೊಳ್ಳೋದಿಲ್ಲ, ಬಹಳ ಬೇಗ ತೀರ್ಮಾನಗಳನ್ನ ತಗೊಳ್ಳೋದಿಲ್ಲ, ಟೈಮ್ ತಗೊಳ್ತಾರೆ. ಟ್ರೂ 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 ಅಂತ ಹೇಳ್ತಾ ಇದ್ದಾರೆ. ವಾತ ಪಿತ್ತ ಕಫದ್ದು ನಾನು ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು. ಇವಾಗ ಭೂಮಿ ತತ್ವ, ಭೂತತ್ವದ ಪ್ಲಾನೆಟ್ಸ್ ಗಳು ಲಗ್ನದಲ್ಲಿದ್ದಾಗ, ಅಥವಾ ಆ ಲಗ್ನನೇ ಭೂತತ್ವ ಆಗಿದ್ರೆ, ಅಥವಾ ಯಾವುದೇ ಗ್ರಹ ಇರ್ಲಿ ಬಲವಾಗಿರ್ಬೇಕಲ್ಲಿ. ಅದು ಲಗ್ನ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು. ನೋಡ್ಕೊಳ್ಳಿ, ಭೂತತ್ವದ ಗ್ರಹ ಯಾವುದು? ಬುಧ. ಭೂತತ್ವ ರಾಶಿನಲ್ಲಿ ಯಾವುದೇ ಗ್ರಹ ಬಲವಾಗಿದ್ದಾಗ, ದೇ ಆರ್ ಮೋರ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಲೈಫ್. ಅವ್ರಿಗೆ ಲೈಫಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಪಂಚಭೂತಗಳ ರಾಶಿಗಳು ನಿಮ್ಗೆಲ್ಲರಿಗೂ ಗೊತ್ತು. ವೃಷಭ ಪೃಥ್ವಿ ತತ್ವ, ಕನ್ಯಾ ಪೃಥ್ವಿ ತತ್ವ, ಆದ್ಮೇಲೆ ಮಕರ ಪೃಥ್ವಿ ತತ್ವ. ಈ ರಾಶಿಗಳ ಅಧಿಪತಿಗಳನ್ನ ನೋಡ್ಕೊಳ್ಳಿ. ಇದರ ಜೊತೆನಲ್ಲಿ ಬುಧನನ್ನ ನೋಡ್ಕೊಳ್ಳಿ. ಈ ರಾಶಿಗಳಿಗೆ 159 ಅಲ್ಲಿ ಬುಧ ಏನಾದ್ರೂ ಇದ್ರೆ, ಅಥವಾ ಈ ರಾಶಿಗಳಲ್ಲಿ ಬುಧ ಏನಾದ್ರೂ ಇದ್ರೆ, ಈ ರಾಶಿಗಳ ಮೇಲೆ ಬುಧನ ದೃಷ್ಟಿ ಇದ್ರೆ, ಈ ರಾಶಿಯ ಅಧಿಪತಿಗಳ ದೃಷ್ಟಿ ಏನಾದ್ರೂ ಇದ್ರೆ, ನೀವು ಇಷ್ಟು ತಿಳ್ಕೋಬೇಕು, ದೇ ಆರ್ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ಲೈಫ್. ಲೈಫಿನ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಇರುತ್ತೆ. ಮತ್ತೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತಾರೆ. ದುಡ್ಡು ಜಾಸ್ತಿ ಬೇಕು, ದೇ ವಾಂಟ್ ಮನಿ, ದೇ ವಾಂಟ್ ಪ್ರಾಸ್ಪರಿಟಿ, ದೇ ವಾಂಟ್ ಟು ಎಂಜಾಯ್ ದ ಲೈಫ್. ಮೆಟೀರಿಯಲ್ ಲೈಫ್ಗೆ ತುಂಬಾ ಗಮನ ಕೊಡ್ತಾರೆ. ಪೃಥ್ವಿ ತತ್ವ ರಾಶಿಗಳಲ್ಲಿ, ಪೃಥ್ವಿ ತತ್ವ ರಾಶಿಗಳು ಬಲವಾಗಿದ್ರೆ, ಯಾರ ಜಾತಕದಲ್ಲಿ ಪೃಥ್ವಿ ತತ್ವ ರಾಶಿಗಳಿರುತ್ತೆ ಅವು ಬಲವಾಗಿರ್ಬೇಕು. ಬಲವಾಗಿರೋದು ಅಂದ್ರೆ ಏನು? ಆ ರಾಶಿಯ ಅಧಿಪತಿಗಳು ಜೊತೆನಲ್ಲಿರ್ಬೇಕು, ಆ ಗ್ರಹದಲ್ಲಿ ಇರ್ಬೇಕು, ಅಥವಾ ಅವುಗಳ ದೃಷ್ಟಿ ಇರ್ಬೇಕು. ತಪ್ಪಿದ್ರೆ ಭೂತತ್ವದ ಗ್ರಹವಾದಂತಹ
ಬುಧ ಅಲ್ಲಿರ್ಬೇಕು ಅಥವಾ ಬುಧನ್ ದೃಷ್ಟಿ ಇರ್ಬೇಕು. ಇವೆರಡು ಕಾಂಬಿನೇಷನ್ ಇದ್ರೂ ಓಕೆ ಆಗತ್ತೆ. ಆ ಮನೆಯ ಅಧಿಪತಿಯಲ್ಲಿ ಇದ್ರೆ ಬಲವಾಗಿದ್ರೆ ಅವ್ರಿಗೆ ದೇ ವಾಂಟ್ ಟು ಎಂಜಾಯ್ ದೇರ್ ಲೈಫ್. ಲೈಫ್ ಮಸ್ಟ್ ಬಿ ವೆರಿ ಹ್ಯಾಪಿ. ಎಲ್ಲ ಲೈಟ್ ಸ್ಮೆಲ್ಸ್ ಇರಬೇಕು, ಸುಗಂಧ ಪೂರಿತವಾದಂತಹ ಸ್ಮೆಲ್ ಇರಬೇಕು. ದೇ ಲವ್ ಟು ಫರ್ಗಿವ್. ಅವರು ಜಾಸ್ತಿ ವೈರತ್ವವನ್ನ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ, ಕ್ಷಮಿಸ್ಬಿಡ್ತಾರೆ ಬೇಗ. ಓಕೆ, ನನ್ಗೆ ನೀನ್ ತೊಂದರೆ ಮಾಡಿದ್ಯಲ್ವಾ, ಓಕೆ ಲೆಟ್ ಇಟ್ ಬಿ, ಕ್ಷಮಿಸ್ಬಿಡ್ತಾರೆ. ಅಗ್ನಿ ತತ್ವದವ್ರಿಗೆ ಕೋಪ ಬಂದ್ರೆ ಬಹಳ ಕಷ್ಟ. ದೇ ಲೂಸ್ ದೇರ್ ಟೆಂಪರ್ ಅಂಡ್ ದೇ ವಿಲ್ ಕೀಪ್ ಇಟ್ ಫಾರ್ ಲಾಂಗ್ ಟೈಮ್. ಭೂತತ್ವದವ್ರಿಗೆ ಏನೇ ಕೋಪ ಬಂದ್ರು ಬಹಳ ಬೇಗ ತಣ್ಣಗಾಗ್ಬಿಡ್ತಾರೆ. ಮತ್ತೆ ಇವರ ಸ್ವಭಾವ ಜಾಸ್ತಿ ಚಂಚಲತೆ ಇರಲ್ಲ, ಗಂಭೀರವಾದಂತ ಸ್ವಭಾವ ಇರುತ್ತೆ ಭೂತತ್ವದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈಗ ಜಲತತ್ವ ರಾಶಿಗಳಿಗೆ ಬರೋಣ. ಜಲತತ್ವ ರಾಶಿಗಳು ಅಂದ್ರೆ ಯಾವುದು? ಕಟಕ, ವೃಶ್ಚಿಕ ಹಾಗೂ ಮೀನು. ಈ ರಾಶಿಗಳಲ್ಲಿ ಈ ರಾಶಿಯ ಅಧಿಪತಿಗಳು ಬಲವಾಗಿದ್ರೆ ಅಥವಾ ಈ ರಾಶಿಗಳಲ್ಲಿ ಗ್ರಹ ಏನಾದ್ರೂ ಬಲವಾಗಿದ್ರೆ ಅಥವಾ ಜಲತತ್ವದ ಗ್ರಹಗಳು ಶುಕ್ರ ಹಾಗೂ ಚಂದ್ರ ಈ ರಾಶಿಗಳಲ್ಲಿದ್ರೆ ಅವರಲ್ಲಿ ಒಂದು ಚಾರ್ಮ್ ಇರುತ್ತೆ. ಟೆಕ್ಸ್ಟ್ ಮೀ ರೈಟ್ ಆರ್ ರಾಂಗ್, ಒಂದು ಚಾರ್ಮ್ ಇರುತ್ತೆ. ಮತ್ತೆ ದೇ ಆರ್ ವೆರಿ ಸಾಫ್ಟ್. ಅವರು ಸಾಫ್ಟ್ ಆಗಿರ್ತಾರೆ, ತುಂಬಾ ಸಾಫ್ಟ್ ನೇಚರ್ ಇರುತ್ತೆ. ಮತ್ತೆ ವಿದ್ವಾನ್, ಬಹಳ ಬುದ್ಧಿವಂತರು ಸಹ ಇರ್ತಾರೆ ಅವರು. ಮತ್ತೆ ಇಂಥವ್ರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ. ಮಾತು ಅಷ್ಟೇ ತುಂಬಾ ಸ್ವೀಟ್, ಬಹಳ ಸ್ವೀಟ್, ತುಂಬಾ ನಯವಾಗಿ ನಾಜೂಕಾಗಿ ಅವರು ಮಾತಾಡ್ತಾರೆ. ವಾಯುತತ್ವ ರಾಶಿಗಳು ಯಾವುದು? ವಾಯುತತ್ವ ರಾಶಿಗಳು ಯಾವುದು? ಮಿಥುನ, ತುಲಾ ಹಾಗೂ ಕುಂಭ. ಯಾರ್ಯಾರಿಗಿರುತ್ತೆ ನೋಡ್ಕೊಳ್ಳಿ. ದೇ ವಿಲ್ ಗೆಟ್ ಆಂಗ್ರಿ ವೆರಿ ಕ್ವಿಕ್ಲಿ. ಎಸ್ ಆರ್ ರೈಟ್, ಬೇಗ ಮಾಡಿ. ಮತ್ತೆ ಅವ್ರಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಷ್ಟು ಬೇಗ ಕೋಪ ಇಳಿದ್ಬಿಡುತ್ತೆ. ಬಿಕಾಸ್ ದೇ ವಿಲ್ ಮೂವ್ ಫಾರ್ ಕಾಂಪ್ರಮೈಸ್. ಅಂದ್ರೆ ಬಹಳ ಬೇಗ ಅವ್ರ ಕೋಪ ಇಳಿದ್ಬಿಡುತ್ತೆ. ಮತ್ತೆ ದೇ ವಾಂಟ್ ಟು ಗಿವ್ ಫಾರ್ ಅದರ್ಸ್. ಅವ್ರಿಗೆ ಸ್ವಲ್ಪ ದಾನ ಧರ್ಮದ ಇಂಟ್ರೆಸ್ಟ್ ಇರುತ್ತೆ. ಯಾರಿಗಾದ್ರೂ ಆಗಲ್ಲ ಅಂದ್ರೆ ಅವ್ರು ಕೊಟ್ಬಿಡ್ತಾರೆ. ಗೌರವರ್ಣ ಅಥವಾ ಗೋಧಿ ಬಣ್ಣದ ಬಣ್ಣ ಇರುತ್ತೆ. ಬಾಡಿ ಸ್ವಲ್ಪ ಸ್ಲೈಟ್ ಆಗಿ ರೌಂಡೆಡ್ ಬಾಡಿ ಇರುತ್ತೆ ಅವ್ರಿಗೆ. ಮತ್ತೆ ಇವರಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೆ. ಗ್ಯಾಸ್ ಶರೀರದಲ್ಲಿ ಜಾಸ್ತಿ ಉತ್ಪನ್ನವಾಗ್ತಾ ಇರುತ್ತೆ. ಜೊತೆನಲ್ಲಿ ದೇ ಆರ್ ಆಲ್ವೇಸ್ ಮೂವಿಂಗ್. ಅವ್ರಿಗೆ ದೇ ಲವ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ನೋಡಿದ್ದೀರಿ ವಾಯುತತ್ವದ ಗ್ರಹಗಳು ಯಾರ್ಯಾರಿಗೆ ಅಲ್ಲಿ ಇದಾವೆ, ದೇ ಲವ್ ಟು ಮೂವ್. ಲಗ್ನದಲ್ಲಿ ವಾಯುತತ್ವದ ರಾಶಿ ಇದ್ರೂ ದೇ ಲವ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಬಹಳಷ್ಟು ಬೇರೆ ಬೇರೆ ಪ್ಲೇಸ್ಗಳನ್ನ ನೋಡ್ಬೇಕು, ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೇಕು, ಪ್ರಪಂಚ ತಿರುಗಬೇಕು, ಪ್ರಪಂಚದ ಬಗ್ಗೆ ತಿಳ್ಕೋಬೇಕು, ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ. ಇದೆಲ್ಲ ಪ್ರವಾಸ ಪ್ರಿಯರು. ಮತ್ತೆ ಶತ್ರು ನಾಶ. ಯಾರದೇ ಜೊತೆಲಿ ಶತ್ರುತ್ವ ಬರ್ಲಿ ಅದನ್ನ ನಾಶ ಮಾಡುವಂತ ಕೆಪಾಸಿಟಿ ಇರುತ್ತೆ. ಹೇಗಾದ್ರೂ ಅವ್ರು ಬೇಕಾದ್ರೆ ಕನ್ವಿನ್ಸ್ ಮಾಡ್ತಾರೆ. ಎಷ್ಟೇ ಕೋಪ ಇರ್ಲಿ ಇನ್ನೊಬ್ರಿಗೆ, ದೇ ವಿಲ್ ಕನ್ವಿನ್ಸ್. ಮತ್ತೆ ಇವ್ರನ್ನ ಎದುರಾಕೊಂಡ್ರೆ ಶತ್ರುಗಳು ನಾಶ ಆಗ್ತಾರೆ. ಎದುರಾಕೋಬಾರ್ದು ಜಾಸ್ತಿ ಇಂಥವ್ರನ್ನ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ? ಆದ್ರೆ ಇವ್ರಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರಿಗೆ ಆಗಾಗ್ಗೆ ಜಾಸ್ತಿ ಕಾಯಿಲೆಗಳು ಬರ್ತಾ ಇರುತ್ತೆ. ಏನಾದ್ರೂ ಒಂದಲ್ಲ ಒಂದು ಕಾಯಿಲೆ ಇವ್ರಿಗೆ ಇರುತ್ತೆ. ಇವತ್ ನೆಗಡಿ, ನಾಳೆ ಜ್ವರ, ನಾಳೆ ಕೈಕಾಲು ನೋವು, ಅವ್ರಿಗೆ ಏನು ಕಾಯಿಲೆ ಇರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಏನಾದ್ರೂ ಒಂದು ಫ್ರಮ್ ಟೈಮ್ ಟು ಟೈಮ್ ಸಮಥಿಂಗ್ ಈಸ್ ದೇರ್ ಇನ್ಸೈಡ್ ಆರ್ ಸಮಥಿಂಗ್ ಈಸ್ ದೇರ್ ಔಟ್ಸೈಡ್. ಆಯ್ತಲ್ಲ? ಈಗ ಆಕಾಶ ತತ್ವಕ್ಕೆ ಬರೋಣ. ಆಕಾಶ ತತ್ವವನ್ನ ಹೇಗಪ್ಪ ಅಳತೆ ಮಾಡೋದು? ಆಕಾಶ ತತ್ವದ ಗ್ರಹ ಗುರುಗ್ರಹ. ಯಾರ ಜಾತಕದಲ್ಲಿ ಗುರು ತುಂಬಾ ಬಲವಾಗಿರುತ್ತೆ
ಅವ್ರಿಗೆ ಆಕಾಶ ತತ್ವ ವರ್ಕ್ ಆಗ್ತಾ ಇರುತ್ತೆ. ಹಾಗೂ ಈ ಆಕಾಶ ತತ್ವದ ಗ್ರಹ ಅಗ್ನಿ ತತ್ವ ರಾಶಿಗಳಲ್ಲಿ ಇದ್ದಾಗ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಜಲತತ್ವದ ರಾಶಿನಲ್ಲಿ ಇದ್ದಾಗ್ಲೂ ಇದು ಈ ಗ್ರಹ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವ್ರು ಏನು ಅಂದ್ರೆ ರೈಟ್ ವೇ ಆಫ್ ಥಾಟ್ಸ್. ಜುಪಿಟರ್ ಯಾರಿಗೆ ಇರುತ್ತೆ ಅವ್ರಿಗೆ ನೀತಿಜ್ಞರು ಅಂತ ಹೇಳ್ತಾರೆ. ದೇ ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ಟ್ರೂ ಆರ್ ಫಾಲ್ಸ್ ವೆರಿ ಕ್ವಿಕ್ಲಿ. ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇದು ಸುಳ್ಳು ಅಥವಾ ನಿಜ ಅಂತ ಹೇಳಿ. ಮತ್ತೆ ಯಾರಿಗೆ ಆಕಾಶ ತತ್ವದ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ, ಬಾಯಿ ಸ್ವಲ್ಪ ಮಟ್ಟಿಗೆ ಸ್ಲೈಟ್ ಆಗಿ ಕ್ರಾಸ್ ಇರುತ್ತೆ, ಸೂಕ್ಷ್ಮವಾಗಿ. ಕೆಲವ್ರು ಕ್ರಾಸ್ ಇರ್ಬೋದು, ಕೆಲವ್ರಿಗೆ ಮಾತಾಡ್ಬೇಕಾದ್ರೆ ಬಾಯಿ ಕ್ರಾಸ್ ಆಗ್ತಾ ಇರುತ್ತೆ. ಮತ್ತೆ ತೀವ್ರ ಬುದ್ಧಿ ಅಂದ್ರೆ ಅವ್ರ ಬುದ್ಧಿ ಬಹಳ ಕ್ವಿಕ್ ಆಗಿ ಓಡುತ್ತೆ, ತುಂಬಾ ಕ್ವಿಕ್ ಆಗಿ. 100% ನಿಜ ಸರ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕ್ವಿಕ್ ಆಗಿ ಅವರು ಯೋಚನೆ ಮಾಡುತ್ತೆ. ಬೇರೆಯವರೆಲ್ಲ ಒಂದು ವಿಚಾರವನ್ನ ಯೋಚನೆ ಮಾಡಕ್ಕೆ 5 hours ತಗೊಂಡ್ರೆ ಇವರು 1 hour ಅಲ್ಲಿ ಆ ವಿಚಾರ ಯೋಚನೆ ಮಾಡ್ತಾರೆ. ಬೇರೆಯವ್ರು 1 hour ತಗೊಂಡ್ರೆ ಇವ್ರು 10 minutes ತಗೊಂಡ್ಬಿಡ್ತಾರೆ. ಫ್ಯೂಚರ್ ಥಿಂಕಿಂಗ್ ಇಸ್ ವೆರಿ ಗುಡ್ ಜುಪಿಟರ್ ಇದ್ದಾಗ. ಮತ್ತೆ ಏನೂ ತೊಂದರೆಗಳಾಗದಾಗೆ ತೀರ್ಮಾನ ತಗೊಳ್ಳೋದಿಕ್ಕೆ ಜುಪಿಟರ್ ಇಸ್ ದ ಕಾರಕ ಗ್ರಹ, ಆಯ್ತಲ್ಲ. ಮತ್ತೆ ಶಬ್ದ ಪ್ರಯೋಗಗಳು, ದ ವೇ ಆಫ್ ಟಾಕ್, ದೇರ್ ವರ್ಡ್ಸ್ ಆರ್ ಜಸ್ಟ್ ಲೈಕ್ ಮಂತ್ರಸ್. ಯಾರಿಗೆ ಗುರು 2ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಬರ್ತಾನೆ, ಅವ್ರ ಮಾತುಗಳು ಮಂತ್ರಗಳಾಗ್ತವೆ. ದೇ ವಿಲ್ ಟಾಕ್ ಜಸ್ಟ್ ಲೈಕ್ ಒನ್ ಇಂಪಾಸಿಬಲ್ ಥಿಂಗ್ ನ ತುಂಬಾ ಬೇಗ ಪಾಸಿಬಲ್ ಮಾಡ್ಬಿಡ್ತಾರೆ. ದೇ ಆರ್ ಹ್ಯಾವಿಂಗ್ ದಟ್ ಟೈಪ್ ಆಫ್ ಕೆಪಾಸಿಟಿ. ವಾಕ್ ಸಿದ್ಧಿ ಬಂದ್ಬಿಡುತ್ತೆ ಅವ್ರಿಗೆ. 2ನೇ ಮನೆ 3ನೇ ಮನೆಗಳಲ್ಲಿ ಗುರು ಕುತ್ಕೊಂಡ್ಬಿಟ್ರೆ ಅವ್ರಿಗೆ ವಾಕ್ ಸಿದ್ಧಿಗಳು ಬರುತ್ತೆ. ದಟ್ ಹೌಸ್ ಮಸ್ಟ್ ಬಿ ಗುಡ್. ಮತ್ತೆ ಅವ್ರು ಹೇಳಿದ್ ನಡೀತಾ ಇರುತ್ತೆ ಚೆನ್ನಾಗಿ. ಇದಿಷ್ಟು ಇವತ್ತಿನ ಪಾಠ. 100% ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸ್ಟಾಪ್ ದಿಸ್. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ನನ್ ಧ್ವನಿ ಕೇಳಿಸ್ತಾ ಇದ್ಯಾ? ಹೌದು ಸರ್, ಹೌದು ಸರ್, ಕೇಳಿಸ್ತಾ ಇದೆ. ಮಾತಾಡಿ. ಯಾರಿಗಾದ್ರು ಏನೋ ಡೌಟ್ಸ್ ಇದೆಯಾ ಸರ್? ರಾಶಿ ನಮ್ದು ರಾಶಿ 3ನೇ ಮನೆಯಲ್ಲಿ ಗುರು ಇದ್ದಾನೆ ಸರ್. ರಾಶಿಯಿಂದ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಹೌದು ಸರ್. ಓಕೆ. ಯಾವ ಗುಣ ಇದೆ ನಿಮ್ಗೆ? ನಾನು ವೇದ ಮತ್ತೆ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಎಲ್ಲ ಬೇರೆಯವ್ರಿಗೆ ಟೀಚ್ ಮಾಡ್ತೀನಿ ಸರ್. ಬಂತೆಲ್ಲ ಹಾಗಾದ್ರೆ ನೀತಿ ಧರ್ಮದ ಕೆಲಸ ಮಾಡ್ತಾ ಇದ್ದೀರಲ್ಲ? ಹೌದು ಸರ್, ನೀವ್ ಹೇಳಿದ್ ಕರೆಕ್ಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಬಹಳ ಜನಕ್ಕೆ ಒಳ್ಳೇದಾಗ್ಲಿ ನಿಮ್ ಕಡೆಯಿಂದ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸರ್. ಕ್ವಶನ್. ನಮಸ್ಕಾರ ಸರ್, ನಾನು ಗಾಯತ್ರಿ ಹಿರೇಮಠ. ಗಾಯತ್ರಿ ಹಿರೇಮಠ ಅವರೇ ಹೇಳಿ ಮೇಡಮ್. ಲಗ್ನದಲ್ಲಿ ಮಿಥುನ ಲಗ್ನದಲ್ಲಿ ಕೇತು, 2ನೇ ಮನೆಯಲ್ಲೇ ಗುರು. ನೀವ್ ಹೇಳ್ದಂಗೆ ಇದೆ ಗುರುಗಳೇ. ಕಟಕದಲ್ಲಿ ಗುರು. ಓಕೆ. ಗ್ಯಾಸ್ಟ್ರಿಕ್ ಇದೆಯಾ ಮೇಡಮ್ ನಿಮ್ಗೆ? ಹೌದು ಸರ್, ಎಕ್ಸಾಕ್ಟ್ಲಿ ಎಲ್ಲ ನೀವ್ ಹೇಳ್ದಂಗೆನೆ. ಹೌದು ಸರ್. ಗ್ಯಾಸ್ಟ್ರಿಕ್ ಇದೆ, ಕೆಳಗಡೆ ಹೊಟ್ಟೆ ಪ್ರಾಬ್ಲಮ್ ಬರುತ್ತೆ, ಮನ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಲ್ಲ ಕರೆಕ್ಟ್ ಸರ್, ಎಲ್ಲ ಆಗ್ಬೋದು ಮೇಡಮ್. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ, ದೇವ್ರು ಒಳ್ಳೇದ್ ಮಾಡ್ತಾನೆ ಬಹಳ ಬೇಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೆ ಗುರುಗಳೇ, ಶಾಂತ್ ಕುಮಾರ್ ಮಾತಾಡೋದು. ಗುರುಗಳೇ ಹೇಳಿ ಶಾಂತ್ ಕುಮಾರ್ ಅವರೇ. ಗುರು ಮತ್ತೆ ಕೇತು 2ನೇ ಮನೆಯಲ್ಲಿ ಗುರುಗಳೇ. ಗುರು ಮತ್ತು ಕೇತು 2ನೇ ಮನೆಯಲ್ಲಿ ಗುರು ಕೇತು 2ನೇ ಮನೆಯಲ್ಲಿ ಯಾವ ರಾಶಿ ಅದು? ಎಲ್ಲ ಸಿಂಹ ಲಗ್ನ, ಇದು ಕನ್ಯಾ ರಾಶಿಯಲ್ಲಿ ಇದೆ. ಕನ್ಯಾ ರಾಶಿ ಯಾವ ತತ್ವ ಬರುತ್ತೆ ಸರ್? ಪೃಥ್ವಿ ತತ್ವ. ಕನ್ಯಾ ರಾಶಿ ಯಾವ ತತ್ವ ಬರುತ್ತೆ? ಭೂತತ್ವ. ಭೂತತ್ವದಲ್ಲಿ ಗುರು ಆಕಾಶ ತತ್ವ. ಆಮೇಲೆ ಇನ್ಯಾರು? ಕೇತು ಜೊತೆನಲ್ಲಿದ್ದಾನೆ. ಹೌದು. ಸರ್ ನೀವು ಏನೇನ್ ಮಾಡಕ್ ಹೋಗ್ತಾ ಇದ್ದೀರೋ ಅದಕ್ಕೆಲ್ಲ ತಡೆ ಆಗ್ತಾ ಇರುತ್ತೆ ಸರ್. ನಿಜ ಸರ್. ನೀವ್ ಯಾವ್ದೇ ಕೆಲಸ ಮಾಡಕ್ ಹೋಗಿ ಅದ್ರಲ್ಲಿ ತುಂಬಾ ತಡೆ ಬರುತ್ತೆ.
ಹೌದು ಒಂಥರ ಸ್ಪಿರಿಚುವಲ್ ಲೈಫಿನ ಕಡೆಗೆ ಜಾಸ್ತಿ ಆಸಕ್ತಿ ನಿಮ್ಗೆ ಚಿಕ್ಕ ವಯಸ್ಸಿಂದಲೂ. 100% ಸರ್. ಸೊ ನೀವು ನಿಮಗೆ ಲಾಭ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದೇ ಜಾಸ್ತಿ. ನಿಜ ಸರ್, ಇದಂತೂ 100% ಸರ್, ನಡೀತಾನೆ ಇದೆ ಸರ್ ಇವತ್ತವರೆಗೂ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಸರ್. ದುಡ್ಡು ಕೊಟ್ಟಿರ್ತೀರಾ, ಕೊಡೋರು ಕೊಟ್ಟಿರೋದಿಲ್ಲ ಬೇಗ, ನೀವು ಕೊಡೋರು ಹೌದು. ನಿಮ್ಮನ್ನ ಬಿಡಲ್ಲ. ದುಡ್ಡಿನ ವಿಚಾರದಲ್ಲಿ, ಹೌದು. ಮಕ್ಳ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಓಕೆ ಸರ್, ಓಕೆ ಸರ್. ಓಕೆ ಸರ್, Okay, ದೇವ್ರು sir. ಆದಷ್ಟು ಬೇಗ ಒಳ್ಳೇದ್ ಮಾಡ್ಲಿ ಧನು ಲಗ್ನ 3ರಲ್ಲಿ ಗುರು ಇದಾನೆ ಸರ್. ಒಳ್ಳೇದಾಗುತ್ತೆ ಸರ್, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಾವು ಸುಮ್ನೆ ಜಸ್ಟ್ ವಿವರಣೆ ಅಷ್ಟೇ ಇದು. ದಿಸ್ ಇಸ್ ನಾಟ್ ದ ಕಂಪ್ಲೀಟ್ ಪ್ರಿಡಿಕ್ಷನ್. ಸಾಧ್ಯತೆ ಅಷ್ಟೇ, ಅಪ್ಲೈ ಮಾಡ್ಕೊಳ್ಳಿ. ಸರ್ ಧನು ಲಗ್ನ ಹಾ ಸರ್ ಸಂಧ್ಯಾ ರಾಣಿ ಸರ್. ಹೇಳಿ ಸಂಧ್ಯಾ ರಾಣಿ ಅವರೇ. ಸರ್ ನಂದು ಪಿತ್ತ ಪ್ರಕೃತಿ ಮತ್ತೆ ವಾಯು ಪ್ರಕೃತಿ ಎರಡು, ಮಕರ ರಾಶಿ ಮಿಥುನ ಲಗ್ನ. ಹಾ ಇವು ನನಗೆ ತುಂಬಾ ಚೆನ್ನಾಗಿ ಅಪ್ಲೈ ಆಗೋದು ಅಂದ್ರೆ 3 ತತ್ವಗಳು ಅಪ್ಲೈ ಆಗುತ್ತೆ. ಯಾಕಂದ್ರೆ ಗುರು ಮಿಶ್ರ ಪ್ರಕೃತಿ ಬರುತ್ತೆ ಅವಾಗ. ಗುರು ಮಿಶ್ರ ಅಂದ್ರೆ ಬಲಿಷ್ಠ, mix ಆಗ್ಬಿಡುತ್ತೆ. ಗುರು ಬಲಿಷ್ಠತೆ ಜಾಸ್ತಿ. ವಾಯು ತತ್ವ ಇರೋದ್ರಿಂದ ನೀವು ಹೇಳಿದಂಗೆ ವಿಪರೀತ ಕೋಪ ಬರುತ್ತೆ, ಬೇಗ ಇಳಿಯತ್ತೆ. ಅಂಡ್ ಸ್ಟ್ರಕ್ಚರ್ ಕೂಡ ಕರೆಕ್ಟ್ ಇದೆ. ಆಮೇಲೆ ಗ್ಯಾಸ್ಟ್ರಿಕ್ ಇದೆ. ನಾನು ಒಂಥರ ಇರೋದಕ್ಕೆ ಬಯಸಲ್ಲ, ಪ್ಲೇಸ್ ಟು ಪ್ಲೇಸ್ ಹೋಗ್ಬೇಕು ಅನ್ಕೊಂತೀನಿ. ಏನ್ ಸರ್ ಪಿತ್ತ ಪ್ರಕೃತಿ ನೀವ್ ಹೇಳಿದ್ರೆ ಆಗಾಗ್ಗೆ ರೋಗಗಳು ಬರುತ್ತೆ. ಇದೆಲ್ಲ ನೀವ್ ಏನ್ ಹೇಳಿದ್ರೆ ಪರ್ಫೆಕ್ಟ್ ಇದೆ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಸ್ವಲ್ಪ ನಿಮ್ ಕಡೆನೂ ಗಮನ ಕೊಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ತುಲಾ ಲಗ್ನ ಸರ್, ಲಗ್ನದಲ್ಲಿ ಕೇತು. ಹಾ ತುಲಾ ಲಗ್ನ ಸರ್, ತುಲಾ ಲಗ್ನ, ಲಗ್ನದಲ್ಲಿ ಕೇತು. ಗುರು ಕಟಕದಲ್ಲಿ. ಗುರು ಕಟಕದಲ್ಲಿ, ತುಲಾ ಲಗ್ನದಲ್ಲಿ ಕೇತು. ನಿಮ್ಗೆ ಏನ್ ನೇಚರ್ ಇದೆ ಸರ್? ಇಲ್ಲಿವರೆಗೂ ಹೇಳಿದ್ವಲ್ಲ, ಅದರಲ್ಲಿ ಯಾವ ನೇಚರ್ ನಿಮ್ಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದೆ? ಸ್ವಲ್ಪ ಸಾಫ್ಟ್ ಅದೀನಿ, ಜಗಳಕ್ಕೆ ಹೋಗೋದಿಲ್ಲ. ಓಕೆ, ಆಮೇಲೆ ಜಗಳಕ್ಕೆ ಹೋಗಲ್ಲ. ಯಾಕಂದ್ರೆ ಜಲತತ್ವ ರಾಶಿನಲ್ಲಿ ಗುರುಗ್ರಹ ಇದೆ. ಜಲತತ್ವ ರಾಶಿ ಮೇನ್ ಕಾಂಬಿನೇಷನ್ ಅದು. ಯಾರಿಗೆ ಜಲತತ್ವ ರಾಶಿಗಳಲ್ಲಿ ಯಾವ್ದಾದ್ರು ಗ್ರಹ ಬಲಿಷ್ಠವಾದ್ರೆ ದೇ ವೋಂಟ್ ಲೈಕ್ ಟು ಕ್ವಾರೆಲ್, ಅವ್ರಿಗೆ ಜಗಳ ಇಷ್ಟ ಆಗಲ್ಲ. ಆಯ್ತಲ್ಲ? ಲಗ್ನ ತುಲಾ ಲಗ್ನನ ನಿಮ್ದು? ತುಲಾ ಲಗ್ನ ಸರ್, ಅದರಲ್ಲಿ ಕೇತು. ಲಗ್ನದಲ್ಲಿ ಕೇತು ಇದ್ದಾನೆ ನಿಮ್ಗೆ? ಹೌದ್ರಿ. ಓಕೆ ಸರ್, ನಿಮ್ಮನ್ನ ಮೆಚ್ಕೊಳ್ಳೋರು ತುಂಬಾ ಜನ ಕಡಿಮೆ ಸರ್. ದೋಷಗಳನ್ನ ಎಣಿಸ್ತಾರೆ ಜಾಸ್ತಿ ನಿಮ್ಮಲ್ಲಿ. ನೀವ್ ಒಳ್ಳೇದ್ ಮಾಡಿದ್ರು ಅದರಲ್ಲಿ ಬಹಳಷ್ಟು ತಪ್ಪುಗಳನ್ನ ಹುಡುಕ್ತಾರೆ. ಬಟ್ ನಿಂಪಾಡಿಗೆ ನೀವ್ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ನಾವ್ ಒಳ್ಳೇದ್ ಮಾಡ್ಕೊಂತ ಹೋಗ್ತೀನಿ ಸರ್. ನಾನು ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರ ಅದ್ ಮಾಡ್ತೀನಿ. ಅದು ಒಂದಿದೆ, ನನಗೆ ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ. ಅದಷ್ಟೇ ಅಲ್ಲ ಸರ್, ಲಗ್ನದಲ್ಲಿ ಕೇತು ಬಂದಾಗ ಸ್ವಂತ ಹಿತಾಸಕ್ತಿ ಬರಲ್ಲ ಸರ್ ಅವ್ರಿಗೆ. ಆಯ್ತಲ್ಲ? ಮತ್ತೆ ಅಂತವ್ರ ವೈಫ್ ಬಹಳ ಕಟ್ನಿಟ್ಟಾಗಿ ಮಾತಾಡ್ತಾರೆ, ಕಟ್ ಅಂಡ್ ರೈಟ್ ಆಗಿ ಮಾತಾಡ್ತಾರೆ. ಹೌದು ಇಲ್ಲ ಹೇಳ್ಬೇಕು ಸರ್ ನೀವು ನಂಗೆ. ಕರೆಕ್ಟ್ ಸರ್. ನಮಸ್ಕಾರ ಸರ್. ಒಳ್ಳೆ ಸುರೇಶ್ ಅವರೇ ನಮಸ್ಕಾರ. ಧನು ಲಗ್ನ, ಗುರು ಮತ್ತೆ ಚಂದ್ರ ಕುಂಭದಲ್ಲಿದ್ದಾರೆ. ಗುರು ಮತ್ತೆ ಚಂದ್ರ ಕುಂಭದಲ್ಲಿ ಇದ್ದಾರೆ. ಧನುರ್ಲಗ್ನ. ಬೇರೆ ಗ್ರಹಗಳು ಎಲ್ಲೆಲ್ಲಿದ್ದಾರೆ? ಯಾವ್ದು ಗ್ರಹ ಬಲವಾಗಿದೆ ಸರ್? ಯಾವ ತತ್ವ ಬಲವಾಗಿದೆ ನಿಮ್ಗೆ? ಯಾವ ತತ್ವದ ಅಂಶ ಹೊಂದಾಣಿಕೆ ಆಗ್ತಾ ಇದೆ ಇಷ್ಟೊತ್ತು ಹೇಳಿರೋದ್ರಲ್ಲಿ? ನಾನು ಹೇಳಿದ್ದೆಲ್ಲ ಆಲ್ಮೋಸ್ಟ್ ಆಗ್ತಾನೆ ಇದೆ. ಕೋಪ ಬೇಗ ಬರುತ್ತೆ, ಹಂಗೆ ತಣ್ಣಗಾಗ್ಬಿಡ್ತೀನಿ. ಯಾಕೆ ಸರ್ ಕೋಪ ಮಾಡ್ಕೊಳ್ತೀರಿ? ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಒಳ್ಳೇದೆಲ್ಲ ಕಂಟ್ರೋಲ್ ಆಗಲ್ಲ, ಸಡನ್ ಕೋಪ ಬಂದ್ಬಿಡುತ್ತೆ, ಹಂಗೆ ಕಂಟ್ರೋಲ್ ಆಗುತ್ತೆ. ಓಕೆ, ಯಾಕೆ ಕೋಪ ಬರ್ತಾ ಇದೆ ಸರ್? ಲಗ್ನ ಯಾವ್ದು ನಿಮ್ದು? ಧನು ಲಗ್ನ, ಅಗ್ನಿ ತತ್ವ ರಾಶಿ. ಗುರು 3ರಲ್ಲಿ ಇದೆ. ಹಸುವು ಜಾಸ್ತಿ ತಡ್ಕೊಳಕ್ ಆಗಲ್ವಾ? ತಡ್ಕೊಳ್ತೀರಾ? ಹೌದು, ತಡ್ಕೊಳಕ್ ಆಗಲ್ಲ. ಸೊ ವಾಯು ತತ್ವ ರಾಶಿನಲ್ಲಿ ಆ ಗ್ರಹ ಇದೆ. ಸೊ ಅದಕ್ಕೆ ಬಹಳ ಬೇಗ ಕೋಪ ಬರುತ್ತೆ, ಮತ್ತೆ ಅಷ್ಟೇ ಬೇಗ ಶಾಂತವಾಗ್ತೀರಿ. ಯಾವ್ದು ಮನ್ಸಲ್ಲಿ ಇಟ್ಕೊಳಲ್ಲ ಸರ್ ನೀವು. ಏನು ಮನ್ಸಲ್ಲಿ ಇಟ್ಕೊಳಲ್ಲ, ಆದಷ್ಟು ಬೇಗ ಮರಿತೀರಿ. ಆದ್ರೆ ನಿಮ್ ಆಪೋಸಿಟ್ ಪಾರ್ಟಿ ಜಾಸ್ತಿ ಮನ್ಸಲ್ಲಿ ಇಟ್ಕೊಳ್ತಾರೆ. ಅದು ನಿಜ. ನೀವ್ ಯಾರ ಜೊತೆಗ್ ಮಾತಾಡ್ತೀರಿ, ಯಾರ ಜೊತೆಗೆ ಇದಿಟ್ಕೊಳ್ತೀರಿ, ಅವರು ನಿಮ್ ಬಗ್ಗೆ ಮನ್ಸಲ್ಲಿ ಇಟ್ಕೊಳ್ತೀರಾ. ನೀವ್ ಆ ಪಾಯಿಂಟ್ ಬಿಟ್ಬಿಡ್ತೀರಾ, ಅವ್ರು ಮಾತ್ರ ಪಾಯಿಂಟ್ ಬಿಡಲ್ಲ. ನೀನ್ ಅವತ್ತಂಗಂದೆ ಇದು ಅಂತ ಹೇಳ್ತಲೇ ಇರ್ತಾರೆ. 100ಕ್ಕೆ 100 ಭಾಗ ನಿಜ. ಸರ್ ಒಳ್ಳೇದಾಗ್ಲಿ ಸರ್. ದಯಮಾಡಿ ಈ ತರ ಅಪ್ಲೈ ಮಾಡ್ಕೊಳ್ಳಿ ಜಾತಕದಲ್ಲಿ.
ಆ? ಮೇಷ ಲಗ್ನಕ್ಕೆ ಅಂದ್ರೆ- ಮೇಷ ಲಗ್ನ 6ನೇ ಮನೆಯಲ್ಲಿ ಗುರು ಮತ್ತೆ ಶನಿ ಇದ್ದಾರೆ, ಹೇಗೆ ಸರ್ ಅದು? ಮೇಷ ಲಗ್ನಕ್ಕೆ 6ನೇ ಮನೆಯಲ್ಲಿ ಗುರು ಮತ್ತು ಕನ್ಯಾ ಶನಿ. ಕನ್ಯಾ ಕನ್ಯಾ ಮೇಷ ಲಗ್ನದ ಅಧಿಪತಿ ಕುಜ ಎಲ್ಲಿದ್ದಾರೆ ಸರ್? 10ನೇ ಮನೆಯಲ್ಲಿ ಮಕರದಲ್ಲಿ ಉಚ್ಚವಾಗಿದ್ದಾರೆ ಸರ್. ನೋಡ್ಕೊಳ್ಳಿ ಸರ್, 41, 42 ಏಜ್ ಅಲ್ಲಿ ಹಾ, ಸ್ವಲ್ಪ ಅನಾರೋಗ್ಯಗಳು ಉಂಟಾಗುತ್ತೆ. ನೀವು ಹೇಳ್ತಾ ಇರೋ ಕಾಂಬಿನೇಷನ್ ಮೇಲೆ ಓಕೆ. ಇದು ಒಳ್ಳೇದಾಗ್ಲಿ. ಮತ್ತೆ ಇದ್ರ ಪ್ರಕಾರವಾಗಿ ನಿಮ್ದು ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ. ಹಾ, ಲೈಫ್ ಅಲ್ಲಿ ಏನ್ ಬಂದ್ರು ಸ್ವಲ್ಪ ಸಮವಾಗಿ ಸ್ವೀಕರಿಸ್ತೀರಾ. ದುಃಖ ಹೌದು. ಬರ್ಲಿ, ಸಂತೋಷ ಬರ್ಲಿ, ಹೌದು. ಲಾಭ ಆಗ್ಲಿ, ನಷ್ಟ ಆಗ್ಲಿ, ಯು ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಡಿಸ್ಟರ್ಬ್ ಮಾಡ್ಕೊಳಕ್ ಆಗಲ್ಲ, ಇಷ್ಟಪಡಲ್ಲ. ಹಾ, ನಿಮ್ಮನ್ನ ನೀವು ಡಿಸ್ಟರ್ಬ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರಲ್ಲ ಅನ್ನೋ ಸತ್ಯನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾ, ಹಾಗೆ ಬೇರೆಯವ್ರಿಗೂ ಬಹಳಷ್ಟು ಜನಕ್ಕೆ ಬುದ್ಧಿ ಹೇಳಿ ಒಳ್ಳೇದ್ ಮಾಡಿದೀರಾ. ಕರೆಕ್ಟ್. ಹ್ಮ್. 6th house ಮೂರು ಸರ್. ಇದಿದೆ ಸರ್, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾವ 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 ಇವಾಗಿಂದ ಸ್ಟಾರ್ಟ್ ಮಾಡಿ ಸರ್, ಯೋಗ ಪ್ರಾಣಾಯಾಮ ಎಲ್ಲ ಶುರು ಮಾಡಿ, ಪ್ರಾರಂಭ ಮಾಡಿ ಸರ್, ಆರೋಗ್ಯ ಅಂದ್ರೆ ಯಾವ ಯಾವ ಪರ್ಟಿಕ್ಯುಲರ್ ವಿಷಯದಲ್ಲಿ ಬರ್ಬೋದು ಸರ್? ಸರ್. ಅದಕ್ಕೆ ಪೂರ್ತಿ ಜಾತಕ ನೋಡ್ಬೇಕಾಗುತ್ತೆ ಸರ್. ಯಾವ Okay. ಪರ್ಟಿಕ್ಯುಲರ್ ವಿಚಾರ ಯಾವ ಭಾಗದಲ್ಲಿ ಯಾವಾಗ ಸಮಯದಲ್ಲಿ ಆಗತ್ತೆ ಅನ್ನೋದಕ್ಕೆ Okay. ಸಂಪೂರ್ಣವಾದಂತ ಜಾತಕ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಮಸ್ತೆ ನಮಸ್ಕಾರ ಸರ್, ಸರ್, ಒಳ್ಳೆದಾಗ್ಲಿ. ಲೋಕೇಶ್ವರಿ ನಮಸ್ಕಾರ. ಹೇಳಿ ಸರ್, ನಾನು ಲೋಕೇಶ್ವರಿ ಹೇಳಿ ಲೋಕೇಶ್ವರಿ ಅವ್ರೆ. ಲೋಕೇಶ್ವರಿ ನಾನು ಹ್ಮ್ ಸರ್. ನಾನು ಮೇಷ ಲಗ್ನ, ಹ್ಮ್ ಅಲ್ಲೇ ಚಂದ್ರ ಶನಿ ಗುರು. ಅಲ್ಲೇ ಚಂದ್ರ ಶನಿ ಗುರು. ಏನ್ ನೇಚರ್ ಇದೆ ನಿಮ್ಗೆ? ಕೋಪನು ಬರುತ್ತೆ, ಲೋಕೇಶ್ವರಿ ಕೋಪಕ್ಕಿಂತ ಮತ್ತೆ ಕಷ್ಟ ಜಾಸ್ತಿ, ತಣ್ಣಗಾಗ್ಬಿಡುತ್ತೆ. ಕಷ್ಟ ಜಾಸ್ತಿ ಇದೆಯಲ್ಲ ನಿಮ್ಗೆ. ಹೌದು ಸರ್, ಹೌದು. ಕಷ್ಟದಲ್ಲೇ ಬೆಂದು ಬಸವಳಿದು ನೊಂದು ಹೋಗ್ಬಿಟ್ಟಿದ್ದೀರಾ. ಹೌದು ಸರ್, ಹೌದು. ಹ್ಮ್ ಬಹುಶಃ ಏನ್ ನೀವು ಮಾಡೋದು? ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಹೇಳಿ ಸರ್. ಕೆಲವು ಸಲ ಇರ್ಲೇಬಾರ್ದು ಅಂತ ಅನ್ಸಿರ್ಬೋದು ನಿಮ್ಗೆ. ಅನ್ಸಿದೆ ಅನ್ಸಿದೆ. ಒಳ್ಳೇದಾಗ್ಲಿ ಲೋಕೇಶ್ವರಿಯರೇ. ಒಂದ್ಸಲ ಜಾತಕ ತೋರಿಸಿ, ಎಲ್ಲಾದ್ರೂ ಒಂದ್ ಕಡೆ ಹೌದು. ಜಾತಕ ತೋರಿಸಿ ಅಡ್ವೈಸ್ ತಗೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ. ಇವತ್ತು ಮಾಡಿರೋ ಪಾಠಗಳೆಲ್ಲ ಮ್ಯಾಚ್ ಆಗುತ್ತಾ? ಆಗತ್ತೆ ಸರ್, ಆಗುತ್ತಾ? ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ತೆ ಸರ್, ನಮಸ್ತೆ ಸರ್, ನಮಸ್ತೆ. ನಮಸ್ಕಾರ. ಹೇಳಿ ಗಾಯತ್ರಿ ಅವ್ರೆ. ಸರ್, ಕುಂಭಲಗ್ನ, ಸಿಂಹದಲ್ಲಿ ಗುರು ಮತ್ತೆ ಇದ್ರಲ್ಲಿ ಧನುಸ್ಸಲ್ಲಿ ಚಂದ್ರ, ಅಗ್ನಿ ತತ್ವ ಆಕಾಶ ತತ್ವ ಎರಡು ಪರ್ಫೆಕ್ಟ್ ಆಗಿ ನೀವು ಹೇಳ್ತಿರೋದಷ್ಟು ನನ್ನ ಹಾರೋಸ್ಕೋಪ್ ಹೇಳ್ದಂಗಿತ್ತು ಸರ್. ಓಕೆ, ಚೆನ್ನಾಗಿ ಅಪ್ಲೈ. ಥ್ಯಾಂಕ್ ಯು ಮೇಡಮ್. ಬೇರೆಯವ್ರಿಗೂ ಅಪ್ಲೈ ಮಾಡಿ ಮೇಡಮ್, ನಿಮ್ಮ ಹತ್ರ ಬರೋ ಜಾತಕಗಳಿಗೆ ಒಳ್ಳೇದಾಗ್ಲಿ. ಎಸ್ ಸರ್.